ಹರ ಓಂ. ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ನಾರಾಯಣಿ ನಮೋಸ್ತುತೆ. ಯಾ ಕುಂದೇಂದು ತುಷಾರಹಾರಧವಲಾ ಯಾ ಶುಭ್ರವಸ್ತ್ರಾನ್ವಿತಾ ಯಾ ವೀಣಾವರದಂಡಮಂಡಿತಕರಾ ಯಾ ಶ್ವೇತಪದ್ಮಾಸನಾ ಯಾ ಬ್ರಹ್ಮಾಚ್ಯುತಶಂಕರೈಃ ಪ್ರಭೃತಿಭಿರ್ ದೇವೈಃ ಸದಾ ವಂದಿತಾ. ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶೇಷಜಡ್ಯಾಪಃ. ನಿಶೇಷಜಡ್ಯಾಪಃ. ಚಿದಂಬರಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯಪ್ರಶಿಷ್ಯರೂಪೇಣ ಬೋಧಕಂ ಗುರುಮಾಶ್ರಯೇ. ಯದಂಗ್ರೀ ಕಮಲದ್ವಂದ್ವಂ ತಾಪತ್ರಯನಿವಾರಕಂ ಶಾಂತೇಕಪದದಂ ದೇವಂ ಸಿದ್ಧಾರೂಢಮಹಂ ಭಜೆ. ಸಿದ್ಧಾರೂಢಮಹಂ ಭಜೆ. ಶರಣು ಗುರುಕುಲಭಾನು ಶರಣು ನತ ಸುರಧೇನು ಶರಣು ನಿಮಗಾನು ಪರನಲ್ಲವಿನ್ನೇನು ಶರಣು ಮಿಗೆ ಶರಣು ಗುರುವರ್ಯ. ಚತುರ್ದಶ ಭುವನ ಬ್ರಹ್ಮಾಂಡ ಲೋಕನಾಯಕಿ ಜಗಜ್ಜನನಿ ಪರಾಂಬ ಪರಮೇಶ್ವರಿ ಸಚ್ಚಿದಾನಂದ ಘನಸ್ವರೂಪಿಣಿ ಭಗವತಿ ಅಂಬಾ ಪರಮೇಶ್ವರಿಯ ದಿವ್ಯ ಶ್ರೀ ಚರಣಾರವಿಂದಗಳಲ್ಲಿ ಕೋಟಿ ಕೋಟಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ ಶ್ರೀಮದ್ ದೇವಿ ಭಾಗವತ ಗ್ರಂಥವನ್ನು ರಚನೆ ಮಾಡಿದ ವ್ಯಾಸ ಮಹರ್ಷಿಗಳ ದಿವ್ಯ ಶ್ರೀ ಚರಣಗಳಲ್ಲಿ ವಂದಿಸಿ, ದುರ್ಗಾ ಸಪ್ತಶತಿಯನ್ನು ಬರೆದಿರುವ ಮಾರ್ಕಂಡೇಯ ಋಷಿಗಳ ದಿವ್ಯ ಶ್ರೀ ಚರಣಕ್ಕೆ ವಂದಿಸಿ, ದೇವಿ ಪುರಾಣವನ್ನು ರಚನೆ ಮಾಡಿರುವ ಚಿದಾನಂದ ಅವಧೂತರ ದಿವ್ಯ ಶ್ರೀ ಚರಣಕ್ಕೆ ವಂದಿಸಿ, ಅವರಿವರೆನ್ನದೇ ನಿಜವನರಿತು ನಿಜದಲ್ಲಿ ಬೆರೆತು ಲೋಕಪೂಜ್ಯರಾದ ಶರಣರು ಸಂತರು ಶಿವಯೋಗಿಗಳು ಜಗತ್ತಿನ ಎಲ್ಲ ದಾರ್ಶನಿಕ ಮಹಾಪುರುಷರ ಶ್ರೀಚರಣಕ್ಕೆ ವಂದಿಸಿ, ಯಾರ ತಪೋಬಲದಿಂದ ಈ ಸ್ಥಾನದಲ್ಲಿ ದೈವ ಸನ್ನಿಧಿಯು ಪ್ರಾಪ್ತವಾಯಿತೋ ಮಾತಾಜಿಯವರಲ್ಲಿ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ, ಶರನ್ನವರಾತ್ರಿಯ ಈ ಪುಣ್ಯ ಪರ್ವ ಕಾಲದಲ್ಲಿ ದೇವಿಯ ಪರಮ ಪವಿತ್ರವಾದ ಈ ಕ್ಷೇತ್ರಕ್ಕೆ ಆಗಮಿಸಿ ಆ ಮಹಾತಾಯಿಯ ಅಪಾರ ಕರುಣೆಯಿಂದ
ದೇವಿಯ ಚರಿತ್ರವನ್ನು ಶ್ರವಣ ಮಾಡಿ ಜೀವನ ಸಾರ್ಥಕ ಮಾಡಿಕೊಳ್ಳಲೆಂದು ಆಗಮಿಸಿರುವ ಪುಣ್ಯಾತ್ಮರೇ, ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣಾರ್ಥಿಗಳು. ದಯಾಮಯನಾದ ಗುರುದೇವನ ದಿವ್ಯ ದಯೆಯಿಂದಲೂ ಭಗವಂತನ ಅಪಾರ ಕರುಣೆಯಿಂದಲೂ ನಮ್ಮ ನಿಮ್ಮೆಲ್ಲರ ಜನ್ಮ ಜನ್ಮಾಂತರದ ಪುಣ್ಯ ವಿಶೇಷದಿಂದಲೂ ನಾವು ನೀವೆಲ್ಲರೂ ಪರಮ ಪವಿತ್ರವಾದ ದೇವಿಯ ಚರಿತೆಯನ್ನು ಶ್ರವಣ ಮಾಡ್ತಾ ಇದ್ದೀವಿ. ಮನುಷ್ಯ ತನ್ನ ಆಯುಷ್ಯದೊಳಗೆ ಏನಕೇನ ಪ್ರಕಾರವಾಗಿ ಯಾವುದೇ ರೀತಿಯಿಂದಾಗಲಿ ಪುಣ್ಯದ ಸಂಪಾದನೆಯನ್ನು ಮಾಡಬೇಕು. ಹೆಂಗರ ಮಾಡಿ ರೊಕ್ಕ ಗಳಿಸ್ಬೇಕಂತ ಹೆಂಗಂತೇವಲ್ಲ, ಹೆಂಗರ ಮಾಡಿ ಪುಣ್ಯ ಗಳಿಸಬೇಕು. ಪುಣ್ಯ ನಮಗೆ ಸದಾ ಸರ್ವಕಾಲ ರಕ್ಷಣೆ ಮಾಡ್ತದೆ. ಗಿರಿಯ ಶಿಖರದೊಳು ಕಾಂತಾರದೊಳು ನಡುಗಡಲೊಳು ದೊರೆಮುಳಿದ ವೇಳೆಯೊಳು ಶತ್ರು ಜಲಾಗ್ನಿಯ ಮಧ್ಯದೊಳು ಭಾಳ ಚಂದ ಬರೀತಾರ. ರಣೆ ವನೆ ಶತ್ರು ಜಲಾಗ್ನಿ ಮಧ್ಯೆ ರಕ್ಷಂತಿ ಪುಣ್ಯಾನಿ ಪುರಾಕೃತಾನಿ. ನಿನ್ನ ಪದರಾಗ ಪುಣ್ಯ ಇತ್ತಂದರೆ ಟೊಂಕಿಗೆ ಕುಂಬಳಕಾಯಿ ಕಟ್ಕೊಂಡು ಮನುಷ್ಯ, ಸೋರೆಕಾಯಿ ಕುಂಬಳಕಾಯಿ ನಂತಿರಲ್ಲ, ಅವ ನೀರಾಗ ಬಿದ್ದರೂ ಸಾಯಂಗಿಲ್ಲ. ಯಾಕಂದ್ರೆ ಆ ಕುಂಬಳಕಾಯಿ ಅವನಿಗೆ ಮುಳುಗುಡಂಗಿಲ್ಲ. ಕಲ್ಲು ಕಟ್ಕೊಂಡವ, ಕಲ್ಲು ಕಟ್ಕೊಂಡು ನೀರ್ ಮೇಲೆ ತೇಲ್ತೀನಿ ಅಂತ ಜೀವನ ತುಂಬ ಪಾಪ ಮಾಡಿ ಸುಖಿ ಆಗ್ಬೇಕನ್ನವ, ಕಲ್ಲು ಕಟ್ಕೊಂಡು ನೀರಾಗ ತೇಲ್ಬೇಕನ್ನವ ಒಂದೇ. ಕುಂಬಳಕಾಯಿ ಕಟ್ಕೊಂಡ ಅಂದ್ರೆ ನೀರಾಗ ಮುಳುಗಂಗಿಲ್ಲ, ನೀರ್ ಮ್ಯಾಲ ತೇಲ್ತಾನವ, ಸಾಯಂಗಿಲ್ಲ. ಪಾಪ ಅಂದ್ರೆ ಕಲ್ಲಿದ್ದಂಗ, ಪುಣ್ಯ ಅಂದ್ರೆ ಕುಂಬಳಕಾಯಿ ಇದ್ದಂಗ. ಒಂದು ಈಟು ದೊಡ್ಡ ಕುಂಬಳಕಾಯಿ ಅದ, ಒಂದು ಈಟು ದೊಡ್ಡ ಕಲ್ಲದ. ಶಾಸ್ತ್ರ ಹೇಳ್ತ ನಮಗ, ನೀ ಎಂಥ ಆಪತ್ತಿನ ಸಮಯದೊಳಗಿದ್ರು ಜಗತ್ತಿನಾಗ ನಿನಗೆಲ್ಲರೂ ಕೈ ಬಿಟ್ಟಾರಂದ್ರು ಪರಮಾತ್ಮ ನಿನ್ನ ಕೈ ಬಿಡಂಗಿಲ್ಲ. ಜೀವನದೊಳಗೆ ನಾವು ಎಷ್ಟು ನಂಬಿರ್ತೇವೋ ಆ ನಂಬಿಕೆಗೆ ಸರಿಯಾಗಿ ಪರಮಾತ್ಮ ಫಲ ಕೊಡ್ತಾನೆ, ದೇವಿ ಫಲ ಕೊಡ್ತಾಳೆ. ಬಸವಣ್ಣನವರು ಬಹಳ ಚಂದ ಹೇಳಿದ್ರು, ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ ಹರದ ಕುಳ್ಳಿರ್ದ ನಮ್ಮ ಮಾದೇವ ಶೆಟ್ಟಿ. ವ್ಯಾಪಾರಿ ಅದನಂತ ಪರಮಾತ್ಮ. ವ್ಯಾಪಾರಿ ಮನುಷ್ಯ ತಕ್ಕಡಿ ಕೈಯಾಗಿ ಹಿಡ್ಕೊಂಡು, ಈಗೆಲ್ಲ ಎಲೆಕ್ಟ್ರಾನಿಕ್ ಮಷಿನ್ ಬಂದಾವು, ಮೊದಲೆಲ್ಲ ತಕ್ಕಡಿನೇ ಇರ್ತಿದ್ವು. ಆ ಕಲ್ಲು ಏಟು ಇಡ್ತಾನ ಆಟ ದವಸ ಧಾನ್ಯ ತೂಗ್ತದದು, ಏಟು ಕಲ್ಲಿಟ್ಟನ ಆಟ ಧಾನ್ಯ ತೂಗ್ತದ. ಪ್ರಪಂಚದೊಳಗೆ ನಿನ್ನ ಪುಣ್ಯ ಏಟದನೋ ಅದರ ತೂಕ ಮಾಡಿ ಪರಮಾತ್ಮ ನಿನಗೆ ವೈಭವಗಳನ್ನು ಕೊಡ್ತಾನೆ. ಜಾಸ್ತಿ ಸಾಹುಕಾರ ಆಗಬೇಕು, ಜಾಸ್ತಿ ಸುಖಿ ಇರಬೇಕು, ರೋಗ ರುಜಿನಗಳು ನನಗೇನೂ ಬರಬಾರ್ದು, ನನ್ನ ಮನೆಯೊಳಗೆ ಯಾವ ಮಾತಿನ ಕೊರತೆ ಇರಬಾರ್ದು, ನನ್ನ ಮನೆಯೊಳಗೆ ಎಲ್ಲ ರೀತಿಯಿಂದ ಸುಭಿಕ್ಷೆ ಇರಬೇಕಂತಿ ಅಂದ್ರೆ ಎಲ್ಲ ರೀತಿಯಿಂದ ಪುಣ್ಯ ಮಾಡಕ್ಕೆ ಪ್ರಾರಂಭ ಮಾಡು. ಎಷ್ಟು ಚಂದ ಬರೀತಾರೆ ಅವರು. ಎಲ್ಲೆರೆ ಪರ್ವತದೊಳಗೆ ಅಡವ್ಯಾಗ ಸಿಕ್ಕಿ ಬಿದ್ದಿದಿ, ಘನಘೋರವಾದ ಜಂಗಲದ ಅಂಥದ್ರಾಗಿದ್ದೆ ಅಂದರೂ ಸಹಿತ ಪುಣ್ಯ ನಿನ್ನ ಜೊತೆಗಿತ್ತಂದ್ರೆ ನಿನ್ನ ರಕ್ಷಣೆ ಮಾಡ್ತಾರ. ಪುಣ್ಯ ಇಲ್ಲದ ಮನುಷ್ಯನಿಗೆ ಪ್ರಪಂಚದೊಳಗೆ ಏನು ಸಿಗಂಗಿಲ್ಲ. ಜನ್ಮದೊಳಗೆ ಮನುಷ್ಯರಾಗಿ ಹುಟ್ಟಿದ್ದೇವೆ, ದೇವರು ನಮ್ಮ ಮನುಷ್ಯ ಜನ್ಮವನ್ನು ಕೊಟ್ಟಿದ್ದಾನ. ನಮ್ಮ ಜೀವನದೊಳಗೆ ದಿನ ಹಂಗೆ ಕಳಿಬಾರ್ದು, ಎಷ್ಟರೇ ಪುಣ್ಯ ಮಾಡಬೇಕು. ಪುಣ್ಯ ಮಾಡ್ಬೇಕಂದ್ರೆ ಏನು? ಪರಮಾತ್ಮನ ನಾಮಸ್ಮರಣೆಯನ್ನ ಜಪ ತಪ ಪೂಜಾ ಪಾಠ ಸೇವಾ ಇವು ನಮ್ಮ ಕೈಯಿಂದ ಎಷ್ಟರೇ ಆಗಬೇಕು. ಯಾವ ಮನುಷ್ಯ ತನ್ನ ಜೀವನದೊಳಗೆ ಪರಮಾರ್ಥ ಸಾಧಿಸಂಗಿಲ್ಲ, ಆ ಮನುಷ್ಯನ ಬದುಕಿಗೆ ಯಾವ ಅರ್ಥನೂ ಇಲ್ಲ. ಎಷ್ಟಿದ್ದರೇನಿದು ಖಾಲಿ ಮನೆಯೋ ಶಿವನ, ಖಾಲಿ ಮನೆಯೋ ಶಿಶುನಾಳದ ಸರಿಪ ಶಿವಗಳು.
ಯಾವ್ಯಾವ ಸಂದರ್ಭದೊಳಗೆ ದೇವತೆಗಳಿಗೆ ಆಪತ್ತು ಬಂದದ, ಉಳಿತೇವೋ ಇಲ್ಲೋ ಅನ್ನುವ ಸಂದರ್ಭ ಬಂದದ, ಸಮಯ ಬಂದದ, ಆ ಸಮಯದೊಳಗೆ ದೇವತೆಗಳೆಲ್ಲ ಪರಮಾರ್ಥ ಸ್ವರೂಪಿಣಿಯಾಗಿ ಆ ದೇವಿಯನ್ನು ಪ್ರಾರ್ಥನೆ ಮಾಡಿದ್ದಾರೆ. ದೇವಿ ಪುರಾಣವನ್ನು ಓದಿದಾಗ ನಮ್ಮೆಲ್ಲರಿಗೆ ಅನುಭವಕ್ಕೆ ಬರೋದು ಅದೇ. ಪುರಾಣಗಳು ಯಾಕೆ ಬರೆದರು, ಅದರ ಪ್ರಯತ್ನ ಏನು, ಅದರ ಉದ್ದೇಶ ಏನು ಅಂದರೆ ನಿನ್ನ ಬದುಕಿನೊಳಗೆ ನೀ ಶ್ರದ್ಧಾವಂತಾಗು, ನಿನ್ನ ಬದುಕಿನೊಳಗೆ ಭಕ್ತಿವಂತಾಗಲಿ. ನಿನ್ನ ಬದುಕಿನೊಳಗೆ ಭಕ್ತಿ ಶ್ರದ್ಧಾ ಕಳ್ಕೊಂಡಿ ಅಂದ್ರೆ ನಿನ್ನ ಸಂಸಾರ ಏನಿದ್ದರೂ ಅದು ಏನು ಕಿಮ್ಮತ್ತಿಂದಲ್ಲ. ಒಂದು ಹಾಡು ಕೇಳಿರ್ಬೇಕು ನೀವು, ಭಾಳ ಚಂದ, ಎಲ್ಲ ಕಡೆ ಪ್ರಸಿದ್ಧ ಅದದು, ಬರ್ತೀರ್ಯಾ ಇಲ್ಲೇ ಇರ್ತೀರ್ಯಾ, ಈ ಧರೆಯ ಭೋಗವ ನೀಗಿ ಗುರುಪಾದ ಸೇವೆಗೆ ಬರ್ತೀರ್ಯಾ ಇಲ್ಲೇ ಇರ್ತೀರಾ. ಅದ್ರಾಗೊಂದು ಮಾತು ಬರೀತಾನೆ ಕವಿ ಭಾಳ ಚಂದ. ತಂಟ ತಗಲವ ಮಾಡಿ ಗಳಿಸಿದ ಹೊಲ ಮನಿ, 8 ಎತ್ತಿನ ಕಮತ ಎಲ್ಲ ಐಶ್ವರ್ಯ ಬಿಟ್ಟು, ನೆಂಟರು ಬಂಟರು ಒಳಕೂಡ ಗುದ್ದಾಡಿ ಗಂಟಾಲ ಹರಿಕೊಂಡು ಗಳಿಕೆ ಮಾಡೋದು ಬಿಟ್ಟು ಬರ್ತೀರ್ಯಾ ಇಲ್ಲೇ ಇರ್ತೀರ್ಯಾ. ನೀವು ಹಾಡ್ತೀರಿ ಇದು ಭಜನದೊಳಗೆ. ಮಹಾತ್ಮರ ಅಭಿಪ್ರಾಯ ಇಷ್ಟೇ, ಸಂಸಾರದೊಳಗೆ ನೀ ಏನು ಮಾಡಿದೆ ಅಂದರೂ ಸಹಿತ ನಿನ್ನ ಜೀವನದೊಳಗೆ ಪರಮಾರ್ಥ ಸಾಧಿಸಲಿಲ್ಲ ಅಂದರೆ ನಿನ್ನ ಸಂಸಾರಕ್ಕೆ ಯಾವ ಕಿಮ್ಮತ್ತು ಇಲ್ಲ. ನಿನ್ನ ಬದುಕಿಗೆ ನಿನ್ನ ಸಂಸಾರಕ್ಕೆ ಕಿಮ್ಮತ್ತು ಬರಬೇಕಂದ್ರೆ ನಿನ್ನ ಬದುಕಿನೊಳಗೆ ಪರಮಾತ್ಮ ಪ್ರವೇಶ ಆಗಬೇಕು. ಸಾತ್ವಿಕವಾದ ಜೀವನ ನಿಂದಾಗಬೇಕು, ಭಕ್ತಿಯ ಜೀವನ ನಿಂದಾಗಬೇಕು. ಅಂದ್ರೆ ಸಲುವಾಗಿ ಬಹಳ ಸುಂದರವಾದ ಮಾತನ್ನು ಹೇಳ್ತಾ ಶಾಸ್ತ್ರ ನಮ್ಗೆ ಅದೇ ಹೇಳ್ತದೆ, ಶಾಸ್ತ್ರ ನಮ್ಗೆ ಅದೇ ಕಲಿಸ್ತದ. ಅಲ್ಲಪ್ಪ, ದೇವತೆಗಳು ದೇವಿ ಉಪಾಸನ ಮಾಡ್ಯಾರ, ನಿನಗೇನಾಗ್ಯದ ಅಂತ ಕೇಳ್ತದೆ ಶಾಸ್ತ್ರ. ಅವ್ರಿಗೇನು ಕಮ್ಮಿ ಇತ್ತು, ನೀ ಸ್ವಲ್ಪ ನಿನ್ನ ಬಲ್ಲಿ ರೊಕ್ಕ ಬಂದಿರಬೇಕು, ನೀ ಸ್ವಲ್ಪ ಸಾವುಕಾರ ಆಗಿರಬೇಕು, 4 ಮಂದಿಯಾಗಿ ನೋಡಂಗೆ ಕಾಣ್ಲತ್ತಿರ್ಬೇಕು, ಒಂದು 4 ಮಂದಿ ನಿನಗೆ ಹೆಚ್ಚಿಗೆ ನಮಸ್ಕಾರ ಮಾಡ್ಲತ್ತಿರ್ಬೇಕು. ಯಾ ದೇವರು, ಯಾ ಸಾಧು, ಯಾ ಮಹಾತ್ಮ, ಯಾ ಗುಡಿ, ನಮಗೇನು ಜೊರತದ ರೀ ಅದೆಲ್ಲ ಅಂತ ತಿಳ್ಕೊಂಡು ಸ್ವಲ್ಪ ರೊಕ್ಕ ಬಂತಂದ್ರೆ ನೀ ಪರಮಾರ್ಥದಿಂದ ದೂರ ಐತಿ, ಹಂಬಿ ಕುಚ್ಚೈ ಅಂತ ಅನ್ನಕ್ಕೆ ಚಾಲು ಮಾಡ್ತಿ. ಬ್ರಹ್ಮನಂಗಾರ ನೀನಲ್ಲ, ವಿಷ್ಣುವಿನಂಗಾರ ನೀನಲ್ಲ, ರುದ್ರನಂಗಾರ ನೀನಲ್ಲ, ಇಂದ್ರನಂಗಾರ ನೀನಲ್ಲ, ಕುಬೇರನಂಥ ಸಂಪತ್ತು ನಿನ್ನ ಹತ್ರ ಇಲ್ಲ. ಪ್ರಪಂಚದೊಳಗೆ ಸಂಪತ್ತು ಐಶ್ವರ್ಯಕ್ಕಿಂತನೂ ಸದ್ಭಕ್ತಿ ಎಲ್ಲಕ್ಕಿಂತ ದೊಡ್ಡದದ. ಅದರ ಸಲುವಾಗಿ ಬಹಳ ಸುಂದರವಾದ ಮಾತನ್ನು ಹೇಳ್ತಾ ದೇವತೆಗಳು, ಬ್ರಹ್ಮಾದಿ ದೇವತೆಗಳು ಬೃಹಸ್ಪತ್ಯಾಚಾರ್ಯನಿಗೆ ಕರೆದು ಇಂಥ ಆಪತ್ತು ಬಂದ ಕಾಲದೊಳಗೆ ಏನು ಮಾಡಬೇಕು ಅಂದಾಗ ದೇವಗುರು ಬೃಹಸ್ಪತಿ ಹೇಳ್ತಾ ಇದ್ದಾನ, ನೀವು ದೇವಿ ಉಪಾಸನೆಯನ್ನು ಮಾಡ್ರಿ, ಸಮಯವನ್ನು ಹಾಳು ಮಾಡಬೇಡ್ರಿ. ಜೀವನದೊಳಗೆ ಕುಂತರೂ ಟೈಮ್ ಹೋಗ್ತದ, ನಿಂತರೂ ಟೈಮ್ ಹೋಗ್ತದ, ಮಲ್ಕೊಂಡ್ರೂ ಟೈಮ್ ಹೋಗ್ತದ, ಟೈಮ್ ಪಾಸ್ ಮಾಡಿದ್ರೂ ಟೈಮ್ ಹೋಗ್ತದ. ಯಾವುದೋ ರೀತಿಯಿಂದ ವಿನೋದ ವಿಲಾಸದೊಳಗೆ ಜೀವನ ಕಳೆದು ಜನ್ಮ ಬರ್ಬಾದ್ ಮಾಡಿಕೊಳ್ಳೋದಲ್ಲ. ಪರಮಾತ್ಮ ಕೊಟ್ಟಿರುವ ಆಯುಷ್ಯ ಸಾರ್ಥಕ ಆಗಬೇಕು ಅಂದರೆ ಪರಮಾರ್ಥದೊಳಗೆ ದುಡಿಯಾಕೆ ಪ್ರಾರಂಭ ಮಾಡಬೇಕು. ಅದರ ಸಲುವಾಗಿ ಬಹಳ ಸುಂದರವಾದ ಮಾತು ಒಂದು ಬರ್ತದೆ ಶಾಸ್ತ್ರದೊಳಗೆ. ದುರ್ಗಮಾಸುರ ಅಂತ ತಿಳ್ಕೊಂಡು ಒಬ್ಬ ರಾಕ್ಷಸ, ಹಿರಣ್ಯಾಕ್ಷನ ವಂಶದಲ್ಲಿ ಹುಟ್ಟಿದವ ದುರ್ಗಮಾಸುರ. ರಾಕ್ಷಸರು ಯಾವಾಗೂ ಶಕ್ತಿ ಇದ್ದರೆ ನಡೀತದೆ. ಹ್ಯಾಂಗ ಪ್ರಪಂಚದೊಳಗೆ ರೊಕ್ಕ ಇದ್ದವನಿಗೆ ಯಾವರ ಕೇಳ್ತಾನಲ್ಲ, ಹಾಂಗ ಜಗತ್ತಿನಾಗ ಏನಾರ ನಡಿಬೇಕಂದ್ರೆ ಪುಣ್ಯ ಇದ್ದವಂದೇ ನಡೀತದೆ. ಅದು ಏನಾರ ಯಾಕಿರೋದು, ಅದು 4 ದಿನರ ನಡೀಲಿ, 8 ದಿನರ ನಡೀಲಿ, ವರ್ಷರ ನಡೀಲಿ, ಏನಾರ ನಡೀಲಿ, ಎಣ್ಣೆ ಇರು ತನ ಜ್ಯೋತಿ ಉರಿಯುವುದು, ಪುಣ್ಯ ಇರು ತನ ಖ್ಯಾತಿ ಮರೆಯುವುದು. ಎಣ್ಣೆ ತೀರಿ ಜ್ಯೋತಿ ತಣ್ಣಗಾದಂತೆ ಪುಣ್ಯ ತೀರಿ ಖ್ಯಾತಿ ರಹಿತಾಗಿ, ಯಾರಿದ್ದರೇನೋ ತನಗಾಗಿ, 100 ಇದ್ದರೇನೋ ತನಗಾಗಿ. ಭಜನದೊಳಗೆ ಹಾಡ್ತೀರಿ. ಜ್ಯೋತಿ ಉರಿಬೇಕಂದ್ರೆ ಎಣ್ಣೆ ಜರೂರಿ ಅದ, ಪ್ರಪಂಚದೊಳಗೆ ನೀ ಮೆರಿಬೇಕಂದ್ರೆ ಪುಣ್ಯ ಜರೂರಿ ಅದ. ಎಣ್ಣೆ ಇಲ್ದೇನೆ ಜ್ಯೋತಿ ಇಲ್ಲ, ಪುಣ್ಯ ಇಲ್ದೇನೆ ಜಗತ್ತಿನಾಗ ನಿನ್ನ ಪ್ರಭಾವ ಇಲ್ಲ. ಪುಣ್ಯ ಇಲ್ದೇನೆ ದೊಡ್ಡವಾಗಬೇಕಂತಿ, ಪುಣ್ಯ ಇಲ್ದೇನೆ ಸಾವುಕಾರ ಆಗ್ಬೇಕಂತಿ, ಪುಣ್ಯರ ಮಾಡಂಗಿಲ್ಲ ಸಾವುಕಾರ ಆಗ್ಬೇಕಂತಿ, ಪುಣ್ಯರ ಮಾಡಂಗಿಲ್ಲ ದೊಡ್ಡವಾಗಬೇಕಂತಿ, ಪುಣ್ಯರ ಮಾಡಂಗಿಲ್ಲ ಮೆರಿಬೇಕಂತಿ. ಪ್ರಪಂಚದೊಳಗೆ ಎಲ್ಲವೂ ಪುಣ್ಯದ ಮೇಲೆ ನಿಂತಾರ. ರಾಕ್ಷಸರು ನಮ್ಗಿಂತ ಬಹಳ ಶಾಣೆ. ನಮಗ ಅವಕ ಒಂದೇ ಅಂತಾರೆ, ಏನು, ನೀ ಪೂಜಾ ಮಾಡು, ಪಾಠ ಮಾಡು, ದೇವ್ರ ಗುಡಿಗೆ ಹೋಗು, ಭಜನೆ ಮಾಡು ಅಂದ್ರೆ ನಾವು ಸೀದಾ ಅಂತೇವಿ. ಈಗ ಮಾಡೋದೇನ್ರಿ,
ಎಲ್ಲ ಮಕ್ಕಳು ಮರುಗಳದೆಲ್ಲ ಮದಿ ಆದ್ಮೇಲೆ ಮೊಮ್ಮಕ್ಕಳಿಗೆ ಇಟ್ಟು ನೋಡಿ ಮರಿ ಮೊಮ್ಮಕ್ಕಳಿಗೆ ಇಟ್ಟು ನೋಡಿ ಆಮೇಲೆ ಭಜನೆ ಮಾಡ್ಲಕ್ಕೆ ಬರ್ತಾವೆ. ಮೈಯಾಗ ಕೈಯಾಗ ಶಕ್ತಿ ಇರುತ್ತಾನ ಸಂಸಾರ ಮೊದಲ ಮೈಯಾಗ ತಾಕತ್ತಿದ್ದಾಗ ಸಂಸಾರ ಕಡಿ ಮಾಡ್ಬೇಕಂತಾನ, ಇವ ಕೂಡು ಬಿದ್ದ ಮೇಲೆ ಪರಮಾರ್ಥ ಕಡಿ ಮಾಡ್ಬೇಕಂತಾನ. ಏಟು ಉಲ್ಟಾ ಬುದ್ಧಿ ಇರ್ಬೇಕ್ರಿ ಇದು. ಯಾವಾಗ ಕಣ್ಣಾಗ ಶಕ್ತಿ, ಕಿವಿಯಾಗ ಶಕ್ತಿ, ಕಾಲಾಗ ಶಕ್ತಿ, ಕೈಯಾಗ ಶಕ್ತಿ, ಇಂದ್ರಿಯಗಳೊಳಗೆ ಶಕ್ತಿ ಇತ್ತು, ಆ ಸಮಯದೊಳಗೆ ಏನು ಮಾಡ್ಬೇಕಂತ ಸಂಸಾರ ಕಡಿ ಮಾಡ್ಬೇಕಂತ, ಹೆಂಗಾರ ಮಾಡಿ ಸಂಸಾರ ಬೆಳೆಸ್ಬೇಕಂತ. ಯಾವಾಗ ಮೈಯೊಳಗಿನ ಶಕ್ತಿ ಹೋಗಿ ಮೂಲೆಗೆ ಬಿದ್ದಿ ಆ ಸಮಯದೊಳಗೆ ಶಿವ ಶಿವ ಅನ್ಬೇಕಂತೆ. ಆಗ ಮೈಯಾಗ 100 ಬೇಮಾರಿ ಸೇರ್ಯವ ನಿನಗ, ಶಿವ ಶಿವ ಅಂತ ನಿನ್ನ ಬಾಯಾಗ ಬರಂಗಿಲ್ಲ. ಶಿವ ಅನ್ನಬೇಕಂತ ಮುಪ್ಪಿನ ಕಾಲತನ ಭಜನೆ ಮಾಡೋ ಸಲುವಾಗಿ ಮುಪ್ಪಿನ ತನ ದಾರಿ ನೋಡ್ದಿ, ಮುಪ್ಪು ಬಂದು ಶರೀರದೊಳಗೆ ಪ್ರವೇಶ ಆಗಿ ರೋಗ ಬಂದಾಗ ಶಿವ ಶಿವ ಅನ್ಬೇಕಂದು. ಆ ರೋಗ ಹೊಡ್ಯಾಕ ಮೊಳಕಾಲು ಹೊಡ್ಯಾಕೆ ಚಾಲು ಮಾಡ್ತಾವ, ತೆರಿ ಹೊಡ್ಯಾಕೆ ಚಾಲು ಮಾಡ್ತಾವ, ದಮ್ಮು ಕೆಮ್ಮು ಬಂದು ಸೇರ್ತಾವ, ಕೈ ಕಾಲಾಗ ಉಸಿರಿರಂಗಿಲ್ಲ. ಆ ಟೈಮಿನೊಳಗೆ ಶಿವ ಶಿವ ಅಲ್ಲ ನಿನ್ನ ಬಾಯಾಗ ಒಂದೇ ಬರ್ತದೆ, ಯವ್ವೋ ಹ್ಯಾಂಗೆ ಮಾಡಲಿ, ಯಪ್ಪೋ ಹ್ಯಾಂಗೆ ಮಾಡಲಿ. ಯವ್ವ ಯಪ್ಪ ಅಂದ್ರೆ ಭಕ್ತಿ ಅಂತಾರೆ ಇದಕ್ಕೆ, ವಿಚಾರ ಮಾಡಿ. ಅದರ ಸಲುವಾಗಿ ಶಾಸ್ತ್ರ ನಮಗೆ ಹೇಳ್ತದ, ಬಸವಣ್ಣನವ್ರು ಹೇಳಿದ್ರು, ನೆರೆಕೆನ್ನೆ ತೆರೆಗಲ್ಲಕ್ಕೆ ಶರೀರಗೂಡಿ ಹೋಗದ ಮುನ್ನ, ಮುಪ್ಪಿಂದ ಅಪ್ಪು ಒಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸೋ ಕೂಡಲ ಸಂಗಮ ದೇವನ. ಮುದುಕಾದ್ಮೇಲೆ ಮಾಡೋದಿರಲ್ಲ, ಮುದುಕಾದ್ಮೇಲೆ ಏನೂ ಮಾಡ್ಬೇಕಂದ್ರೆ ಆಗಂಗಿಲ್ಲ, ಮುದುಕಾದ್ಮೇಲೆ ಒಂದೇ ಇರ್ತದೆ ಸಾಯೋದು, ಮಾಡೋದೇನೂ ಇರಂಗಿಲ್ಲ. ಅದರ ಸಲುವಾಗಿ ರಾಕ್ಷಸರಂತೀವು, ರಾಕ್ಷಸರು ಮೊದಲನ್ನೋರವ್ರು. ನಾವು ಮೊದಲ ಸಂಸಾರ ಮಾಡಿ ಕೊನೆಗೆ ಪರಮಾರ್ಥ ಮಾಡ್ಬೇಕಂತೇವಿ. ರಾಕ್ಷಸರು ಮೊದಲು ಪರಮಾರ್ಥ ಮಾಡಿ ದೇವ್ರಿಗೆ ಒಲಿಸಿ ಆಮೇಲೆ ಸಂಸಾರ ಮಾಡ್ಬೇಕನ್ನೋರು ರಾಕ್ಷಸರು. ದುರ್ಗಮಾಸುರ ಅನ್ನುವಂಥ ರಾಕ್ಷಸೇ ಇರುವಲ್ಲ. ಪ್ರಹ್ಲಾದ ಬಹಳ ಸಣ್ಣವಿದ್ದ, ರಾಕ್ಷಸನೇ ಇದ್ದ, ಹಿರಣ್ಯಕಶಿಪುವಿನ ಮಗ. ಆದ್ರೆ ರಕ್ಕಸ ವಂಶದೊಳಗೆ ಹುಟ್ಟಿದ್ರು ಸಹಿತ ಸಣ್ಣ ವಯಸ್ಸಿನೊಳಗೆ ಪರಮಾತ್ಮನ ಭಜನೆ ಮಾಡೋಕ್ಕೆ ಚಾಲು ಮಾಡದ. ವಿಚಾರ ಮಾಡಿರಿ, ನೀವು ವಿಚಾರ ಮಾಡಿ. ಈ ದುರ್ಗಮಾಸುರ ಸಣ್ಣವಾದನ, ಆ ಸಮಯದೊಳಗವ ಅಂದ ಈಗ ಭರ್ಪೂರ್ ಪುಣ್ಯ ಗಳಿಸ್ಬೇಕು. ನಿಮಗೊಂದು ಮಾತು ಮಜಾ ಹೇಳ್ತೀನಿ, ಪುಣ್ಯ ಇದ್ದಲ್ಲಿ ಆರೋಗ್ಯ ಅದ, ಪುಣ್ಯ ಇದ್ದಲ್ಲಿ ಸಂಪತ್ತದ, ಪುಣ್ಯ ಇದ್ದಲ್ಲಿ ಶಾಂತಿ ಅದ, ಪುಣ್ಯ ಇದ್ದಲ್ಲಿ ಸಮಾಧಾನ ಅದ. ಜಗತ್ತಿನೊಳಗೆ ಚಂದಂದು ಏನೇನದ ಎಲ್ಲ ಪುಣ್ಯದೇ ಅದ, ಇದು ಪಕ್ಕ ತಿಳ್ಕೊರಿ ನೀವು. ದುರ್ಗಮಾಸುರ ಅಂದ ಈಗ ಮೊದಲನ್ನ ಪುಣ್ಯ ಗಳಿಸ್ಬೇಕು. ಪುಣ್ಯ ಗಳಿಸ್ಬೇಕಂದ್ರೇನು? ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡಬೇಕು. ತಪಸ್ಸು ಮಾಡಿದ ತಕ್ಷಣ ವರ ಪಡಿಬೇಕು. ಸಾವುಕಾರಾಗಿ ಸಾಯ್ತೇವು. ಸಾವುಕಾರ ಸತ್ತಿಲ್ಲೇನು? ಸಾವುಕಾರ ಒಂದು ವೇಳೆ ಸಾಯ್ತಿಲ್ಲ ಅಂದ್ರೆ ಅಂಬಾನಿ ಯಾಕೆ ಸಾಯ್ತಿದ? ಮೊನ್ನೆ ಟಾಟಾ ಸತ್ತನಲ್ಲ, ಅವರೆಲ್ಲ ಯಾಕೆ ಸಾಯ್ತಿರು? ಅದ್ರಗಿನ ಹಿಂದೆ ಎಷ್ಟು ಮಂದಿ ಸಾವುಕಾರ ಸತ್ತಾರ? ಸಾವುಕಾರ ಆದವ್ರು ಸಾಯಲ್ಲ ಅಂತದ ಏನು? ಅವನಿಗೆ ಗೊತ್ತು, ಏಟು ಸಂಸಾರ ಮಾಡಿ ಏಟು ರೊಕ್ಕ ಗಳಿಸ್ವಿ ಒಂದಿನ ಸಾಯದದ. ಮೊದಲು ತಪಸ್ಸು ಮಾಡಿ ಸಾಯ್ಲಾರ್ದಂಗೆ ಆಗ್ಬೇಕು, ಆಮೇಲೆ ಮುಂದೆ ಸಂಸಾರ ಮಾಡ್ಬೇಕು. ಹಂಗದ ರೀ. ಪುಣ್ಯದ ಗಂಟೆ ಜಮ ಮಾಡ್ಕೊಂಡು ಬರಬೇಕು. ಗಳಿಸಿ ಬ್ಯಾಂಕಿನಾಗ ಇಟ್ಟ ಅಂದ್ರೆ ಕುಂತು ಉಣಾಕ್ ಬರ್ತದಿಲ್ಲ ಮುಪ್ಪ ಕಾಲಕ್ಕೆ. ಎಲ್ಲ ಇಟ್ಟಿದ್ದಲ್ಲೇ ಕೊಟ್ಟಲ್ಲೇ ಬೆಕ್ಕದಂಗೆ 10 ಗಳಿಸಿ 20 ಖರ್ಚು ಮಾಡ್ದ ಅಂದ್ರೆ ಹೊಲ ಮನಿ ಎಲ್ಲ ಮಾರ್ಕೊಂಡಂದ್ರೆ ಬಸ್ ಸ್ಟ್ಯಾಂಡ್ನಾಗ ಹೋಗಿ ಮಕ್ಕೋಬೇಕಾಗ್ತದೆ ಪರಿಸ್ಥಿತಿ. ಅದ್ರ ಸಲುವಾಗಿ ರಾಕ್ಷಸರು ಏನು ಮಾಡೋರು? ಪುಣ್ಯ ಗಳಿಸ್ಬೇಕು. ಪುಣ್ಯ ಎಲ್ಲಕ್ಕಿಂತ ದೊಡ್ಡದು ಎದರಿಂದ ಬರ್ತದ ಅಂದ್ರೆ ತಪಸ್ಸಿನಿಂದ ಬರ್ತದೆ. ತಪಸ್ಸು ಮಾಡ್ಬೇಕಂತ ತಿಳ್ಕೊಂಡು ದುರ್ಗಮಾಸುರ ತಪಸ್ಸು ಮಾಡ್ದ. ಬ್ರಹ್ಮದೇವ ಪ್ರಕಟ ಹೋ, ಬ್ರಹ್ಮದೇವ ಪ್ರಕಟ ಹೋ, ಬ್ರಹ್ಮದೇವ ಪ್ರಕಟ ಹೋ ಅಂತ ಬ್ರಹ್ಮ ಪ್ರಕಟ ಆದ. ಎಲ್ಲೋ ದುರ್ಗಮಾಸುರ, ನಿನ್ನ ತಪಸ್ಸಿಗೆ ಮೆಚ್ಚೇನಿ, ಕಣ್ಣು ತೆರಿ, ಏನು ಬೇಕು ಕೇಳು. ಆ ಸಂದರ್ಭದೊಳಗೆ ದುರ್ಗಮಾಸುರ ಕೇಳ್ತಾ ಅದನ, ಹೇ ಪರಮಾತ್ಮ, ಸಾರ್ಥಕ ಆಯಿತು, ಇವತ್ತು ನೀನು ನನಗೆ ದರ್ಶನ ಕೊಟ್ಟು, ನಾನು ನಿನಗೆ ನೋಡ್ದ, ಕಣ್ಣು ತುಂಬ ನಿನಗೆ ನೋಡೀನಿ, ನನ್ನ ಜನ್ಮ ಧನ್ಯ ಆಯಿತು ಅಂತ ತಿಳ್ಕೊಂಡು, ನಾ ಯಾರಿಂದನೂ ಸಾಯ್ಬಾರ್ದು ಅಂತ ಕೇಳ್ತಾರ ಅವ್ರು. ಮೊದಲು ಎಲ್ಲ ಗಳಿಸಿ ಸತ್ತೋದ ಅಂದ್ರೆ ಕಡಿಕೊಳ್ಳಿ ಮಡಿವಾಳ ಶಿವಗಳದ್ದು ಹಾಡು ಕೇಳಿರ್ಬೇಕು ನೀವು. ಮನೆಯ ಕಟ್ಟಿಸಿದಿ ಮಾಳಿಗೆ, ನಿನಗೆ ಹೋಗೋದು ಬಂತಲ್ಲೋ ನಾಳಿಗೆ, ಗೊಂಗಡಿದು ಹೊಲಿಸ್ಯಾರೋ ಜೋಳಿಗೆ, ನಿನಗಿಟ್ಟು ಬಂದು ಉಣತಾರೋ ಹೋಳಿಗೆ ಅಂತ ನಮ್ಮ ಕಡಿಕೊಳ್ಳದ ಮಡಿವಾಳ ಶಿವಯೋಗಿ. ಭಾಳ ರೊಕ್ಕ ಗಳಿಸಿನೂ ಒಂದಿನ ಸತ್ತೋದೆ ಅಂದ್ರೆ ಅದರಿಂದ ಏನಾಗ್ತದ? ಆಗಂಗಿಲ್ಲ. ಅದರ ಸಲುವಾಗಿ ಇವ ದುರ್ಗಮಾಸುರ ಭಾಳ ತಪಸ್ಸು ಮಾಡ್ದ. ತಪಸ್ಸು ಮಾಡಿ ಏನು ಮಾಡ್ದ ಅಂದ್ರೆ ಶಕ್ತಿ ಪಡ್ಕೊಂಡ. ಶಕ್ತಿ ಪಡ್ಕೊಂಡು ಯಾರಿಂದ ವರ ಪಡೆದಾನೋ ಅವನಿಗೂ ಏನೋ ತಿಳಿಯಕ್ಕೆ ತಯಾರಿಲ್ಲ. ಈ ಅಧಿಕಾರ ಭಾಳ ಖರಾಬ್ ಇರ್ತದೆ. ಯಾರ ಕೈಯಾಗಿ ಬೆಳೆದಾನ ಮುಂದೆ ಅವನ ತಲೆ ಮೇಲೆ ಕಾಲು ಕೊಡ್ತಾನೆ. ಅದ್ರ ಸಲುವಾಗಿ ಅವ್ರು ಮುಂದೆ ಬರ್ಬಿಡಂಗಿಲ್ಲ. ನೀ ಏನಿದ್ರು ಅಲ್ಲೇ ಇರಬೇಕು.
ಭಾಳ ಪಂಚಾಯತಿ ಇರ್ತದ. ದುರ್ಗಮಾಸುರ ಬ್ರಹ್ಮನ ಹತ್ರ ಹೋಗಿ 4 ವೇದಗಳವನು ಕೈಯಾಗಿದ್ದು ಕಸ್ಕೊಂಡು ಬಂದ. ವೇದ ಇದ್ದರೆ ಪೂಜಾ, ವೇದ ಇದ್ದರೆ ಕರ್ಮಕಾಂಡ, ವೇದ ಇದ್ದರೆ ಉಪಾಸನ ಕಾಂಡ, ವೇದದೊಳಗೆ ಕರ್ಮಕಾಂಡ, ವೇದದೊಳಗೆ ಉಪಾಸನ ಕಾಂಡ, ವೇದದೊಳಗೆ ಜ್ಞಾನಕಾಂಡ. ವೇದನೆ ಇಲ್ಲ ಅಂದ್ರೆ ಸಂವಿಧಾನ ಇಲ್ಲದ ದೇಶ ನಡೆಯಂಗಿಲ್ಲ, ವೇದ ಇಲ್ಲದೇನೆ ಸತ್ಕರ್ಮ ನಡೆಯಂಗಿಲ್ಲ. ಇದು ಭಾಳ ಮಜಾ ಅದ. ನಮ್ಮ ದೇಶ ಇಷ್ಟು ಸುಸೂತ್ರ ನಡೀತದ ಅಂದಮೇಲೆ ಅದಕ್ಕೆ ಆಧಾರ ನಮ್ಮ ಸಂವಿಧಾನದ. ಹಾಗ ವೇದ ಅದ ಅಂತ ತಿಳ್ಕೊಂಡು ಕರ್ಮಕಾಂಡದ ಪೂಜಾ ಪಾಠ ಹೋಮ ಹವನಗಳಾದವು. ವೇದ ಅದ ಅಂತ ತಿಳ್ಕೊಂಡು ಧ್ಯಾನಾದಿ ಯೋಗಗಳಾದವು. ವೇದ ಅದ ಅಂತ ತಿಳ್ಕೊಂಡು ತತ್ವಜ್ಞಾನದ. ವೇದ ಒಂದಿಲ್ಲ ಅಂದ್ರೆ ಕರ್ಮಕಾಂಡ ಬಂದು, ಉಪಾಸನಾ ಕಾಂಡ ಬಂದು, ಜ್ಞಾನಕಾಂಡ ಬಂದ. ಯಾದ್ರ ಮ್ಯಾಲ ಪರಮಾರ್ಥ ನಿಂತದೋ ಅದು ಕಸ್ಕೊಂಡು ಹೋದ. ಬ್ರಹ್ಮನ ಕೈಯೊಳಗಿದ್ದೆ ವೇದ ತೊಗೊಂಡು ಹೋದ. ಸಮೀಪ ಬಂದೆ ಅಂದ್ರೆ ಹೆಡಕಿನ ಗುದ್ದಿ ನಿನಗೆ ಕೊಲ್ತಾನೆ ಅಂತ ಅವ ಬ್ರಹ್ಮದು ಕಿದ್ಯಾಂಗದ ನೋಡ್ರಿ. ಅವನದೇ ತಪಸ್ಸು ಮಾಡ್ಯಾನ, ಅವನಿಂದೆ ವರ ಪಡ್ಕೊಂಡಾನ, ಅವನಿಗೆ ತಿರುಗಿ ನಿಂತ. ಆ ಸಂದರ್ಭದೊಳಗೆ ದೇವಾನು ದೇವತೆಗಳೆಲ್ಲ ಆಗ ಹೇಳ್ದ, ಯಜ್ಞ ಯಾಗಗಳು ಮೊದಲು ಬಂದ್ ಮಾಡ್ರಿ ಅಂದವ. ಸತ್ಕರ್ಮಗಳು ಬಂದಾಗಬೇಕು. ಸತ್ಕರ್ಮ ಬಂದಾದು ಅಂದ್ರೆ ಮನುಷ್ಯಾಗ ಊಟ ಹೋಗಲ್ಲ, ಊಟ ಕೊಡೋದು ಬಂದ್ ಮಾಡ್ರಿ ನೀವು. ಎಂಥವಿದ್ರು ಕಣ್ಣಗೆ ಜೀವ ಹಿಡಿತಾನೆ. ದೇವತೆಗಳು ಅದರಿಂದ ಯಜ್ಞ ನಡೆದು ಅಂದರೆ ದೇವತೆಗಳು ತುಷ್ಟಿ ಪುಷ್ಟಿ ಇರ್ತಾರೆ. ಪರಮಾತ್ಮ ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳಿದಾನೆ, ಪರಸ್ಪರ ಭಾವಯಂತಹ ಯಜ್ಞ ಯಾಗಾದಿಗಳನ್ನು ಮಾಡಬೇಕು. ಅದರಿಂದ ಅವರು ತೃಪ್ತಾಗ್ತಾರೆ. ತೃಪ್ತಾಗಿ ಮಳೆ ಬೀಳಿತದ. ಮಳೆ ಸುರಿತಂದ್ರೆ ಭೂಮಿದಾಗ ಬೆಳೆ ಬೆಳೀತದ. ಬೆಳೆ ಬೆಳೀತು ಅಂದ್ರೆ ಗಿಡದಾಗ ಹಣ್ಣು ಹಂಪಲು ದವಸ ಧಾನ್ಯಗಳಾಗ್ತಾವ. ಸುಭಿಕ್ಷೆಯಿಂದ ಜೀವನ ನಡೀತದೆ. ಮಳೆ ಬೆಳೆ ಬರೋಬರಿ ಆಗ್ಬೇಕಂದ್ರೆ ಯಜ್ಞ ಆಗಬೇಕು ಅಂದ್ರೆ ಅದೇನಪ್ಪ ಅಂತ ಕೇಳಿದ್ರೆ ಯಜ್ಞದಿಂದ ಮಳೆಯಿಂದ ಎಲ್ಲವೂ ವ್ಯವಸ್ಥಿತ ಆಗ್ತದ. ಇವ ಅಂದ ಯಜ್ಞ ಯಾಗಗಳೆಲ್ಲ ಬಂದ್ ಮಾಡಿಟ್ಟ. ಇಂದ್ರನ ಹತ್ರ ಹೋಗಿ ಅಮರಾವತಿಯನ್ನ ಇಂದ್ರಲೋಕವನ್ನು ವಶಪಡಿಸಿಕೊಂಡ. ಇಂದ್ರನಿಗೆ ಓಡಿಸಾಕದ. ಯಜ್ಞ ಯಾಗ ಬಂದಾದ ಸಲುವಾಗಿ ದೇವತೆಗಳಿಂದ ಏನೂ ಆಗಲಿಲ್ಲ. ಮಳೆ ಬರೋದು ಬಂದಾಯಿತು. ಸಂಪೂರ್ಣ ಎಲ್ಲ ಕಡೆ ಹಾಹಾಕಾರ ಎದ್ದೋಯ್ತು. ಎಲ್ಲ ಕಡೆ ಬರಗಾಲ ಬಿದ್ದೋಯ್ತು. ಅನ್ನ ಅಂತ ಜನ ಸಾಯಕ್ಕೆ ಪ್ರಾರಂಭ ಮಾಡ್ತು. ಆ ಸಂದರ್ಭದೊಳಗೆ ಎಲ್ಲ ದೇವತೆಗಳು ಕೂಡಿ ಹಿಮಾಲಯ ಪರ್ವತಕ್ಕೆ ಹೋಗ್ತಾ ಇದ್ದಾರ. ಮೊದಲು ಬೃಹಸ್ಪತಿ ಹತ್ರ ಹೋಗ್ತಾ ಇದ್ದಾರ. ದೇವಗುರು ಬೃಹಸ್ಪತಿ, ಗುರುದೇವ ಇದು ಎಂಥ ದುರ್ಧರವಾದ ಪ್ರಸಂಗ ಬಂತು. ದುರ್ಗಮಾಸುರ ಅನ್ನುವಂಥ ರಾಕ್ಷಸ ತಪಸ್ಸನ್ನು ಮಾಡಿ ಮಹಾನ್ ಬಲಿಷ್ಠ ಆಗಿದ್ದಾನೆ. ಅವನ ಮುಂದೆ ಯಾರ ಶಕ್ತಿಯನ್ನು ನಡೆಯಂಗಿಲ್ಲ. ಅಂಥ ಪರಿಸ್ಥಿತಿ ಈಗ ಉಂಟಾಗ್ಯದ. ನಮ್ಮ ಉಳಿಗಾಲ ಇಲ್ಲ. ಇಂದ್ರನ ಲೋಕ ಹೊಂಟೋಗ್ಯದ. ರಂಭ, ಊರ್ವಶಿ, ಅಪ್ಸರೆ, ಘೃತಾಚಿ ಎಲ್ಲವೂ ದಿಕ್ಕೋಪಾಲಿ ಆಗೋಗ್ಯದ. ಹೆಂಗೆ ಮಾಡಬೇಕು ಹೇಳು ಅಂದಾಗ ಅವರಂದರು, ಈಗ ಮುಂದೆ ನವರಾತ್ರಿ ಹೊಂಟದ. ಕೆಲವೊಂದು ದಿವಸ ಅಲ್ಲಿ ಇಲ್ಲಿನೇ ಉಳಿರಿ. ನಾವು ಸ್ವಲ್ಪ ದಿವಸ ಈಗ ಭಾಳ ದಿವಸ ಹೋಗ್ಯಾವ. ಈಗ ಮುಂದೆ ಭಾದ್ರಪದದ. ಈಗ ಮುಂದೆ ಆಶ್ವೀಜ್ ಬರ್ತದ. ಆಶ್ವೀಜ್ದೊಳಗೆ ನವರಾತ್ರಿ ಬರ್ತದೆ. ಶರನ್ನವರಾತ್ರಿ. ನವರಾತ್ರಿಯೊಳಗೆ ದೇವಿ ಉಪಾಸನ ಮಾಡಿ ಎಲ್ಲರೂ ಕೂಡಿ ಹಿಮಾಲಯಕ್ಕೆ ಹೋಗಿ ದೇವಿ ಉಪಾಸನೆಯನ್ನು ಮಾಡಿ. ಯಾಕ? ಹಿಮವತ್ ರಾಜನ ಮಗಳು ದೇವಿ. ಅಲ್ಲಿ ಹೋಗಿ ಉಪಾಸನ ಮಾಡಿ. ದೇವಗುರು ಬೃಹಸ್ಪತಿಯ ಮಾತನ್ನು ಕೇಳಿ ದೇವಾನು ದೇವತೆಗಳೆಲ್ಲರೂ ಹಿಮಾಲಯ ಪರ್ವತಕ್ಕೆ ಹೋಗ್ತಾರಾ. ಆ ಸಂದರ್ಭದೊಳಗೆ ದೇವಿಯನ್ನು ಕುರಿತು ಪ್ರಾರ್ಥನಾ ಮಾಡ್ತಾ ಇದಾರ. ತ್ರಾಹಿ ಪರಮೇಶ್ವರಿ, ಅಕಿಂಚನ ಪ್ರಿಯೆ, ಅಪಾದ್ಬಾಂಧವಿ, ಕರುಣಾ ಸಮುದ್ರೇ, ಶರಣಾಗತ ಪ್ರತಿಪಾಲಿನಿ, ಜಗನ್ಮಾತಾ, ನಮ್ಮ ಮ್ಯಾಲ ಪ್ರಸನ್ನಳಾಗು ಅಂತ ದೇವಿಯನ್ನು ಕುರಿತು ಸ್ತುತಿಯನ್ನು ಮಾಡ್ತಾ ಇದ್ದಾರೆ. ಕ್ಷುಧಾತ್ರ ಸ್ನಾತ ಜನನಿಂ ಸ್ಮರಂತಿ. ಇವ್ರು ಯಾಕೆ ಇಷ್ಟ ಮಾಡಿದವರು ಅಂದ್ರೆ ಹಸಿವೆ ನೀರಡಿಕೆಗಳೆಲ್ಲ ನಿವಾರಣೆ ಮಾಡ್ತಾಯಿ. ಅನ್ನ ಅಂತ ಜನ ಸತ್ತು ಹೋಗ್ಲತ್ತದ. ಹೇ ತಾಯಿ ಬಾ ಅಂತ ತಿಳ್ಕೊಂಡು ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡಿದಾಗ ಪರಾಂಬ ಪರಮೇಶ್ವರಿ, ದಯಾಮಯಿ, ಆದಿಶಕ್ತಿ, ಅನ್ನಪೂರ್ಣೆ, ಜಗನ್ಮಾತಾ ಅಲ್ಲಿ ಪ್ರಕಟ ಆದಳು. ಜಗತ್ತಿನ ಜೀವರ ಪರಿಸ್ಥಿತಿ, ದೇವತೆಗಳ ಪರಿಸ್ಥಿತಿಯನ್ನು ನೋಡಿ ಆಕಿನ ಅಂತಃಕರಣ ಕರಗಿ ಹೋಯಿತು. ಹೊಳೆ, ಹಳ್ಳ, ಕೆರೆ, ನದಿ, ಡ್ಯಾಮ್ ಎಲ್ಲ ಒಣಗೋಗ್ಯಾವ. ಪಶು ಪಕ್ಷಿಗಳೆಲ್ಲ ಸಾಯಕ್ಕೆ ಪ್ರಾರಂಭ ಮಾಡಿದಾವು. ಹರಿಣ ಮುಂತಾಗಿರ್ತಕ್ಕಂಥವು ಸಾಯಕ್ಕೆ ಪ್ರಾರಂಭ ಮಾಡಿದಾವು. ಮನುಷ್ಯರು ಸಾಯಕ್ಕೆ ಪ್ರಾರಂಭ ಮಾಡಿದಾರೆ. ಅನ್ನ ನೀರು ಏನೂ ಇಲ್ಲ. ಸಮಸ್ಯೆ ಆಗೋಗ್ಯದ. ಆ ಸಂದರ್ಭದೊಳಗೆ ಆಶ್ಚರ್ಯದ ಮಾತು ಒಂದು ಆಗೇನಾಗ್ಯದ ಅಂದ್ರೆ ದೇವಿ ಅಂತಃಕರಣ ಇಷ್ಟು ತುಂಬಿ ಬಂತು. ಅಯ್ಯಯ್ಯೋ, ಅಯೋಗ್ಯ ಮನುಷ್ಯ
ಅಯೋಗ್ಯ ಮನುಷ್ಯನೊಳಗ ಶಕ್ತಿ ಬಂತಂದ್ರ ಅವ ಲೋಕಕ್ಕೆ ಕಂಟಕ ಮಾಡ್ತಾನ, ಲೋಕದ ಉಪಕಾರಿ ಆಗಂಗಿಲ್ಲವ. ಅಯೋಗ್ಯನಾಗಿರುವ ದುರ್ಗಮಾಸುರ, ಪಾಪಿಯಾಗಿರುವ ದುರ್ಗಮಾಸುರ, ತಮೋಗುಣದಿಂದ ಕೂಡಿರ್ತಕ್ಕಂಥ ದುರ್ಗಮಾಸುರ ತಪವನ್ನ ಮಾಡಿ ಜಗತ್ತಿಗೆ ಬಹಳ ತ್ರಾಸು ಕೊಟ್ಟಿದ್ದಾನ ಅಂತ ತಿಳ್ಕೊಂಡು ಜಗತ್ತಿನ ಜೀವರ ಪರಿಸ್ಥಿತಿಯನ್ನು ನೋಡಿ ಅಂತಃಕರಣ ಕರಗಿ ಹೋಯಿತು. ದಯಾದ್ರು ಭಾವನಾ ಯುಕ್ತಳಾಗಿರುವ ದೇವಿ 1000 ಕಣ್ಣುಗಳಿಂದ ನೀರು ಸುರಿಸಾಕ ಚಾಲು ಮಾಡಿದ್ದು. ದೇವಿಯ ಕಣ್ಣೊಳಗಿನ ದಯಾ ಕರುಣೆಯಿಂದ ಕೂಡಿರುವ ಕಣ್ಣೀರು ಮುಂದೆ ಬಂದು ಅದು 100 ಧಾರಿಯಾಗಿ ಹರಿಯಾಕ ಪ್ರಾರಂಭ ಮಾಡ್ತು. 100 ಅಂದ್ರೆ ಶತ, ಶತ ಅಂದ್ರೆ 100, ಅಕ್ಷಿ ಅಂದ್ರೆ ಕಣ್ಣು. 100 ಕಣ್ಣುಗಳಿಂದ ನೀರು ಹರಿಸಿದ ಸಲುವಾಗಿ ಆಕೆಗೆ ಶತಾಕ್ಷಿ ಅಂತ ಹೆಸರು ಬಂತ ದೇವಿಗೆ. 9 ದಿವಸಗಳವರೆಗೆ ಏನಪ್ಪಾ ಅಂತ ಕೇಳಿದ್ರೆ ಆ ದೇವಿಯ ಕಣ್ಣಿನಿಂದ ಧಾರಾಕಾರವಾಗಿ ನೀರು, ಆ ನೀರಿನಿಂದ ಹೊಳಿ, ಹಳ್ಳ, ಕೆರಿ, ಬಾಂಗು ಎಲ್ಲ ತುಂಬೋಯ್ತು. ಮ್ಯಾಲಿನ ಮಳೆ ಬಿರಲಿಲ್ಲ ಅಂದ್ರೆ ಏನಾಗ್ಯದ, ದೇವಿಯ ಕಣ್ಣೀರಿನಿಂದ ಎಲ್ಲ ಹೊಳಿ ಹಳ್ಳ ಎಲ್ಲ ತುಂಬೋದು. ಎಲ್ಲ ಕಡೆಗೆ ಹೊಸರಾಯಿತು. ದನ ಕರು ತಿನ್ನಕ್ಕೆ ಚಾಲು ಮಾಡಿದು, ಗಿಡ ಎಲ್ಲ ಒಣಗೋಗಿವು. ಇನ್ನು ಉಳಿದೋರು ಏನು ತಿನ್ನೋದು? ಆ ಸಮಯದೊಳಗೆ ದೇವಿ ತನ್ನ ಕೈಗಳನ್ನು ಮ್ಯಾಲೆತ್ತಿ ಕೈ ಆಡಿಸಿದ್ಲು. ಆ ಕೈಗಳಿಂದ ನಾನಾ ಪ್ರಕಾರದ ಹಣ್ಣಿನ ಗುಡ್ಡ ರಾಶಿ ಬಿದ್ದೋಯ್ತು. ಶಾಖ ಅಂದ್ರೆ ಫಂಟಿ ಗಿಡದು. ಆಕೆ ಕೈ ಆಡಿಸಿದ್ರ ಎಲ್ಲ ಕಡೆ ಒಂದು ಊರಾಗಂತಲ್ಲ, ಎಲ್ಲೆಲ್ಲಿರ್ಬೇಕು ಆಕೆನ ಕೈಯನ್ನು ಸಣ್ಣದ. ಬಸವಣ್ಣವ್ರು ಹೇಳಿಲ್ಲ, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ಶ್ರೀಮುಕುಟ, ಅಗಮ್ಯ ಅಗೋಚರ ಪ್ರತಿಮ ಲಿಂಗವೇ ಕೂಡಲ ಸಂಘ, ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಹ್ಯಾಂಗ ಬಲಿ ಚಕ್ರವರ್ತಿ ಹತ್ರ ವಾಮನ ಹೋಗಿ 3 ಪಾದ ಭೂಮಿಯನ್ನ ಕೇಳಿದ, ಕೊಟ್ಟಿನಿ ಅಂತ ತಿಳ್ಕೊಂಡು ಸಂಕಲ್ಪ ಬಿಟ್ಟಾಗ ಎತ್ತರ ಬೆಳೆಯಕ್ಕೆ ಚಾಲು ಮಾಡಿದ. ಜಗತ್ತಿನ ತುಂಬ ಬೆಳೆದ ನಿಂತ. 1 ಹೆಜ್ಜೆದೊಳಗ ಕೆಳಗಿಂದ 7 ಲೋಕ ಅಳ್ಕೊಂಡ, 1 ಹೆಜ್ಜೆದಾಗ ಮ್ಯಾಲಿನ 7 ಲೋಕ ಮುಚ್ಚುದು ಅಂತ. 1 ಹೆಜ್ಜೆದಾಗ ಅತಲ ವಿತಲ ಸುತಲ ತಲಾತಲ ರಸಾತಲ ಮಹಾತಲ ಪಾತಾಳದವರೆಗೆ ಅಳ್ಕೊಂಡ 1 ಹೆಜ್ಜೆ. ಇನ್ನೊಂದು ಹೆಜ್ಜೆಗ ಭೂರ್ ಭುವ ಸುವ ಜನ ಸತ್ಯ ತಪ ಮೊಹರ್ಲೋಕ ಮ್ಯಾಲಿಂದ 7 ಲೋಕ ಅಳ್ಕೊಂಡ. ಇನ್ನೊಂದು ಎಲ್ಲಿ ಇಡ್ಲಿ ಅಂತವ, ಇನ್ನೂ 1 ಪಾದ ಕಂಬಿತ್ತಲ್ಲ ಅಂತ. ಆಗ ಬಲಿ ಚಕ್ರವರ್ತಿ ಅಂತ ನನ್ನ ತಲೆ ಮೇಲೆ ಇಡುವಂತ, ಅವನ ತಲೆ ಮೇಲೆ ಕಾಲಿಟ್ಟು ಒತ್ತದ್ರ ಪಾತಾಳಕ್ಕೆ ಹೋದವ ಸೀದಾ. ದೇವಿ ಕೈ ವಿಸ್ತಾರದ, ಸಹಸ್ರ ಶೀರ್ಷ ಪುರುಷ, ಸಹಸ್ರಾಕ್ಷ ಸಹಸ್ರಪಾತ್, ಸಭೂಮಿ ವಿಶ್ವತ ವೃತ್ವ, ಅತ್ಯಾತಿಷ್ಠ ದಶಾಂಗುಲಂ ಅಂತ ಪುರುಷ ಸೂಕ್ತದೊಳಗೆ ವೇದದ ಮಂತ್ರ. ಪುರುಷ ಸೂಕ್ತದೊಳಗೆ ನಾವು ರುದ್ರ ಅನ್ನೋ ಸಮಯದೊಳಗೆ ಪುರುಷ ಸೂಕ್ತದೊಳಗೆ ಅಂತೇವೆ. 1000 ಕೈಗಳಿಂದ ವಿಸ್ತಾರವಾಗಿ ಕೈಗಳು ಚಾಚಿದ್ಲು ದೇವಿ. ಆ ಸಂದರ್ಭದೊಳಗೆ ಕೈ ಆಡಿಸಿದ್ಲು. ಆ ಕೈ ಅಲಿಗಾಡಿದಾಗ ನಾನಾ ಪ್ರಕಾರದ ಹಣ್ಣುಗಳು ರಾಶಿ ರಾಶಿಯಾಗಿ ಬಿದ್ದು ಎಲ್ಲ ಜೀವಿಗಳು ಹಣ್ಣು ತಿಂದರು, ಹೊಳಿ ನೀರು ಕುಡಿದ್ರು, ಸಂತೃಪ್ತ ಆಯಿತು. ಜಗತ್ತಿನೊಳಗೆ ಶಾಂತಿ ಸಮಾಧಾನ ನೆಲೆಸ್ತು. ಯಾವಾಗ ದೇವಿ ಕೈ ಆಡಿಸಿದಾಗ ಹಣ್ಣುಗಳು ಬಿದ್ದು, ಗಿಡದೊಳಗೆ ಶಾಖೆಗಳಂತಾರೆ ಫಂಟಿಗೆ, ಫಂಟಿಯಿಂದ ಹಣ್ಣು ಉದುರ್ತಾವಲ್ಲ, ಹಾಗ ದೇವಿ ಕೈಗಳೇ ಶಾಖೆಗಳಾಗಿರೋದ್ರಿಂದ ಅನಂತ ಹಣ್ಣುಗಳು ಉದುರ್ದು ಅದಕ್ಕೆ ದೇವಿಗೆ ಹೆಸರು ಶಾಖಾಂಬರಿ ಅಂತ ಬಂತು. 100 ಕಣ್ಣಿನಿಂದ ನೀರು ಹರಿಸಿ ಹೊಳೆ ಹಳ್ಳ ತುಂಬಿದ ಸಲುವಾಗಿ ಶತಾಕ್ಷಿ ಅಂತ ಹೆಸರು ಬಂತು. ಹಣ್ಣು ಹಂಪಲುಗಳು ಕೈ ಅಲಿಗಾಡಿಸಿ ಬಿಟ್ಟಾಗ ಹಣ್ಣು ಹಂಪಲುಗಳು ರಾಶಿ ರಾಶಿಯಾಗಿ ಬಿದ್ದು ಎಲ್ಲ ಪ್ರಕಾರದ್ದು, ಆವಾಗ ಶಾಖಾಂಬರಿ ಅಂತ ಹೆಸರು ಬಂತು. ಇಂಥ ಅಪರಿಮಿತವಾದ ದೇವಿಯ ಶಕ್ತಿ ಇದು ನವರಾತ್ರಿಯೊಳಗೆ ದೇವತೆಗಳಿಗೆ ಪ್ರಾಪ್ತಾಗಿದ್ದು, ನವರಾತ್ರಿಯೊಳಗೆ ಅವರು ಉಪಾಸನೆ ಮಾಡಿದ್ರು. ಆ ಉಪಾಸನೆಯ ಫಲವಾಗಿ ಶತಾಕ್ಷಿಯಾಗಿ ನೀರು ಕೊಟ್ಟಳು, ಶಾಖಾಂಬರಿಯಾಗಿ ಅನ್ನ ಕೊಟ್ಟಳು. ಶಾಖದಿಂದ ಉತ್ಪನ್ನವಾಗುವಂಥದ್ದು ಹಣ್ಣು ಹಂಪಲುಗಳು, ಅದರಿಂದ ಶಾಖಾಂಬರಿ ಆದಳು. ದೇವಿ ಚರಿತ್ರೆ ಬಹಳ ವಿಚಿತ್ರದ. ನೀವು ಪ್ರತಿ ವರ್ಷ ಕೇಳ್ಕೋತಾ ಬರ್ತೀರಿ. ಪುಣ್ಯಾತ್ಮರೇ ಬಹಳ ಸುಂದರವಾದ ಮಾತನ್ನ ಹೇಳ್ತಾ ಆ ಬ್ರಹ್ಮಾದಿ ದೇವತೆಗಳು ತಪಸ್ಸು ಮಾಡಿದಾಗ ಪರಬ್ರಹ್ಮ ಪರಮೇಶ್ವರಿ ದೇವಿ ಪ್ರಕಟ ಆಗಿ ಮೂವರಿಗೂ ಆಶೀರ್ವಾದ ಮಾಡಿ, ಬ್ರಹ್ಮಾನಿ ಜಗತ್ತ ಸೃಷ್ಟಿ ಮಾಡು, ವಿಷ್ಣುವಿನಿ ಜಗತ್ತಿನ ಪಾಲನ ಮಾಡು, ರುದ್ರಾನಿ ಸಂಹಾರ ಮಾಡು.
ನಿಮ್ಮ ಮೂಗರಿಗೆ ಒಂದೊಂದು ಇಂಥ ದೊಡ್ಡ ಅಧಿಕಾರ ಕೊಡ್ತೀನಿ, ಇದಕ್ಕಿಂತ ಹೆಚ್ಚಿನ ಅಧಿಕಾರ ಯಾವೂ ಇಲ್ಲ. ಭಾಳ ದೊಡ್ಡ ಅಧಿಕಾರಗಳಿವೆ, ಭಾಳ ದೊಡ್ಡ ಅಧಿಕಾರ. ಇಂಥ ಅಧಿಕಾರವನ್ನು ನಾನು ನಿಮಗೆ ಕೊಡ್ತೀನಿ. ನೀ ಸೃಷ್ಟಿ ಮಾಡು, ನೀ ರಕ್ಷಣೆ ಮಾಡು, ನೀ ಜೋಪಾನ ಮಾಡು, ನೀನು ಸಂಹಾರ ಮಾಡು. ನಿಮಗಿಂತ ದೊಡ್ಡವ್ರು ಯಾರು ಇಲ್ಲ ಪ್ರಪಂಚದೊಳಗೆ. ಅಂಥ ದೊಡ್ಡವ್ರು ನೀವು. ನಿಮ್ಮಿಂದ ಇದೆಲ್ಲ ಕೆಲಸ ಆಗೆಲ್ಲರೂ ಹೌದು ಹೌದು ಅಂದರು. ಮುಂದೆ ದೇವಿ ಅದೃಶ್ಯ ಆದಳು. ಆ ಸಮಯದೊಳಗೆ ಅಂತ ಅದನ ಬ್ರಹ್ಮ ಅಂತಾನ ನಾ ದೊಡ್ಡವ, ವಿಷ್ಣು ಅಂದ ನಾ ದೊಡ್ಡವ, ರುದ್ರ ಅಂತ ನಾ ದೊಡ್ಡವ. ನಾ ಸೃಷ್ಟಿ ಮಾಡಿದ ಮೇಲೆ ನೀ ರಕ್ಷಣೆ ಮಾಡಬೇಕು, ನಾ ಸೃಷ್ಟಿ ಮಾಡಿದ ಮೇಲೆ ನೀ ಸಂಹಾರ ಮಾಡಬೇಕು. ನಾ ಸೃಷ್ಟಿನೇ ಮಾಡಿಲ್ಲ ಅಂದ್ರೆ ನೀ ರಕ್ಷಣೆ ಯಾವ್ದಾರ್ದು ಮಾಡ್ತೀನಿ, ನೀ ಸಂಹಾರ ಯಾವ್ದಾರ್ದು ಮಾಡ್ತಿ, ಅದಕ್ಕೆ ನಾ ದೊಡ್ಡವ. ಅವ ಅಂದ ಸೃಷ್ಟಿನೇ ಮಾಡಿದಿ, ಹುಟ್ಟದು ಅವ್ಕೆ ತಿನ್ನಕ್ಕೆ ಅನ್ನ ಇಲ್ಲಂದ್ರೆ ಹುಟ್ಟದ ಮುಖ್ಯ ಅಲ್ಲ. ಅವು ಹೊಟ್ಟಿಗೆ ಅನ್ನ, ಮೈಗೆ ಬಟ್ಟಿ, ಇದು ಎಲ್ಲಕ್ಕಿಂತ ದೊಡ್ಡದ. ಜಗತ್ತು ಹುಟ್ಟಿಸಿ ನಿಶ್ಚಿಂತ ಕುಂತೀನಿ, ಜೋಪಾನ ನಾ ಮಾಡ್ತಾ ಅಂತ ತಿಳ್ಕೊಂಡೆ ಜಗತ್ತು ನಡೆದ. ಅದಕ್ಕೆ ನಾ ದೊಡ್ಡ. ರುದ್ರ ಅಂದ ಹುಟ್ಟಿದವ್ರು ಎಲ್ಲ ಹಾಗೆ ಉಳಿದವರು. ಮುಂದೇನು ಮಾಡೋರಿದ್ರಿ ನೀವು? ಮುಂದೇನು ಮಾಡೋರಿದ್ರಿ? ಹುಟ್ಟಿದವ್ರು ಸಾಯಿಲೇ ಇಲ್ಲ, ಹುಟ್ಕೋತಾನೆ ಹೋದ್ರೆ ಹಂಗೆ ಒಬ್ಬರ ತಲೆ ಮೇಲೆ ಒಬ್ಬರು ಇರ್ತಾರೆ. ಖೋಖೋ ಆಟದಾಗ ಹೆಂಗೆ ಒಬ್ಬ ಹೇಳ್ತಾನ ಒಬ್ಬ ಕೂಡ್ತಾನಲ್ಲ, ಹಂಗೆ ನೀವು ನೀವು ಒಂದು ಕಡೆ ಹುಟ್ಟಿಸ್ಕೋತಾ ಇರ್ತೀನಿ, ನಾವು ಒಂದು ಕಡೆ ಸಾಫ್ ಮಾಡ್ಕೋತಾ ಇದ್ದಂತ ಉಳಿದದಿದು. ಅದಕ್ಕೆ ನಾನು ಹೊಟ್ಟಾವ ಹಂಗ್ರಿ. ಇವನು ಮಾತು ಅವ ಕೇಳುವಲ್ನು, ಅವನ ಮಾತು ಇವ ಕೊನೆಗೆ ಅಂದ್ರಂತ, ಯಾರು ಒಡಲೊಳಗೆ ಶರೀರದೊಳಗೆ 14 ಲೋಕ ಅವನೇ ದೊಡ್ಡವ. ನೀವು ವರ್ಷಿಗೆ ಕೇಳ್ಕೊತ ಬರ್ತೀರಿ. ಹೋದ್ರು ಪರೇಶಾನ ಆದ ಬ್ರಹ್ಮ. ಕೊನೆಗೆ ದಾರಿ ಸಿಗಲಿಲ್ಲ ಬ್ರಹ್ಮನಿಗೆ. ಶಿವ ಅಂದ, ನಾವು ಎದಕ್ಕೂ ನೀವಿಬ್ಬರು ಅದಕ್ಕಂತ್ರಿ ಅದಕ್ರಿ ನಾವು ನಮ್ಮದೇ ಖರೆ ಅನ್ನಂಗಿಲ್ಲ. ಅವ ಅದಕ್ಕೆ ಭೋಳ ಶಂಕ. ಇವ ಬ್ರಹ್ಮ ಅಂದ, ನಾನು ನೋಡೇ ನಿರ್ಧಾರ ಮಾಡವ ಹೋಗಂದ. ವಿಷ್ಣುವಿನ ಹೊಟ್ಟೆಯಾಗ ಹೋಗಿ ಎಲ್ಲ ಕಡೆ ತಿರ್ಗಾಕ್ ಚಾಲು ಮಾಡ್ದ. ಅಳ್ತಲ ಬಿತ್ತಲ ಸುತ್ತಲ ಅನಂತ ಲೋಕಗಳು. ಹೊರಗೆ ಬರೋ ದಾರಿನೇ ಸಿಗಲಿಲ್ಲ ಅಂತ ಕೊಕ್ಕಳದಾಗಿಂದ ಹೊರಗೆ ಬಂದ. ನಾಭಿಯಿಂದ ಕಮಲವ ಶರೀರದೊಳಗೆ 4 ದಳದ ಕಮಲ, 6 ದಳದ ಕಮಲ, 10 ದಳದ ಕಮಲ, 12 ದಳದ ಕಮಲ, 1000 ದಳದವರೆಗೆ ಕಮಲಗಳದಾವ ಶರೀರದೊಳಗೆ. ದಳರೂಪ, ಅಕ್ಷರ ರೂಪ ದಳದ ಕಮಲ. ನಾಭಿ ಚಕ್ರ ಸ್ವಾಧಿಷ್ಠಾನ ಚಕ್ರದೊಳಗೆ, ಸ್ವಾಧಿಷ್ಠಾನ ಚಕ್ರದಿಂದ ಹೊರಗೆ ಕಮಲ ಬಂತು. ಆ ಕಮಲದೊಳಗೆ ಬ್ರಹ್ಮ ಕುಳಿತ. ಬ್ರಹ್ಮ ಆ ಕಮಲದ ಜೊತೆಗೆ ಹೊರಗೆ ಬಂದ. ಹೊರಗೆ ಬಂದು ನೋಡ್ತಾ ಇದ್ದಾನ. ವಿಷ್ಣುವಿನ ಒಳಗೆ ಹೋಗಿ ನೀ ಮೊಕೊಂಡನಾಗ ಇನ್ನ ಹೇಳಕ್ಕೆ ತಯಾರಿಲ್ಲವ. ಕಮಲದೊಳಗೆ ಕುಂತ ಅತ್ತ ಇತ್ತ ನೋಡ್ತಿದ್ದ. ಈ ಮೊಕೊಂಡ ಸಮಯದೊಳಗೆ ಏನಾಗಿತ್ತು ಅಂದ್ರೆ, ಕಿವಿ ವಿಷ್ಣು ಕರ್ಣಮಲೋದ್ಭೂತವು. ಶಾಸ್ತ್ರ ಭಾಳ ಚಂದ ಹೇಳ್ತದ. ತ್ವತ್ ಕರ್ಣಮಲಾಶೋ ದೇವ ದೈತ್ಯೋಚ ಮಧುಕೈಟಭವು ಹಂತು ಮಾಂ ಸಮುಪಾಯತವು ಘೋರ ರೂಪವು ಮಹಾಬಲವು. ದೇವಿ ಭಾಗವತದೊಳಗೆ ಭಾಳ ಚಂದ ಬರೀತಾನೆ ಈ ಮಾತು. ಮಲ್ಕೊಂಡ ಸಮಯದೊಳಗೆ ತಮೋ ಗುಣ ಇರ್ತದೆ, ಎಚ್ಚರದೊಳಗ ಸತ್ವಗುಣ ಎಲ್ಲರಿಗೆ, ಕನಸಿನಾಗ ರಜೋಗುಣ, ನಿದ್ಯಾಗ ತಮೋಗುಣ. ವಿಷ್ಣು ಮಲ್ಕೊಂಡಿದ್ದಾನ, ದೇವಿಯ ತಾಮಸ ಶಕ್ತಿ ಅವನೊಳಗೆ ಪ್ರವೇಶ ಆಗ್ಯದ. ಮಲ್ಕೊಂಡ ಸಮಯದೊಳಗ ಅವನ ಕಿವ್ಯಾಗಿನ ಕೂಗುಣ ಬಂದು ಅಂತ ಹೊರಗೆ. ಈಚೆ ಕಿವ್ಯಾಗಿನ ಒಂದು ಎಷ್ಟು ಉಂಡಿ ಬಂತು, ಈಚೆಗಿನ ಒಂದು ಕಿವ್ಯಾಗ, ಮತ್ತು ಅವನ ಕಿವಿ ಏಡ್ದು ಹೊಡೆದಿರ್ಬೇಕ್ರಿ. ಹೊರಗೆ ಬಂತಂತ. ಆ ಕಿವ್ಯಾಗಿನ ಒಂದು ರಾಕ್ಷಸ ಬಂತು, ಈ ಕಿವ್ಯಾಗಿನ ಒಂದು ರಾಕ್ಷಸ ಬಂತು. ಮಲದೊಳಗೆ, ಕರ್ಣಮಲದೊಳಗೆ ಅಂದ್ರೆ ಕೂಗುಣದೊಳಗೆ ಹೊರಗೆ ಬಂದು. ಹೊರಗೆ ಬರಬೇಕಾದ್ರೆ ಗಡಬಡ ಚಾಲು ಮಾಡ್ದು. ಅವು ಬೆಳೆದ ನಿಂತು ಆಶ್ಚರ್ಯ ಆಯ್ತು ಅವಕ್ಕ. ಈ ನೀರು ಅಖಂಡವಾದ ನೀರು, ಇದು ಎದ್ರ ಮೇಲೆ ನಿಂತದ. ನಿಂದ್ರಲಕ್ಕೆ ಏನಾರ ಒಂದು ಆಸರಿ ಬೇಕು. ಈಗಾದರೂ ಅಷ್ಟೇ, ನೀರು ನಿಂದ್ರಿಸ್ಬೇಕಾದ್ರೆ ಏನಾರ ಒಂದು ಬೇಕು. ಪಾತ್ರೆ ಇಲ್ದೇನೆ ನೀರು ಹೆಂಗೆ ನಿಂದ್ರಿಸ್ತೀರಿ ನೀವು? ಬೊಗಣಿ, ಬುಟ್ಟಿ, ಕೊಡ, ಮಡಕಿ, ಮುಚ್ಚೋಳ ಏನಾರ ಬೇಕಲ್ಲ ನೀರು ನಿಂದ್ರಿಸ್ಲಕ್ಕ.
ಈ ನೀರೆಲ್ಲ ನಿಂತದ ಅಂದ್ರೆ ಇದು ಎದ್ರ ಮೇಲೆ ನಿಂತದ, ಅದು ಎದ್ರ ಮೇಲೆ ನಿಂತದ. ಅವೆಟ್ಟು ವಿಚಾರ ಮಾಡ್ಲಿಕ್ಕೆ ಚಾಲು ಮಾಡೋದು, ಇದು ಎದ್ರ ಮೇಲೆ ನಿಂತು ಅದು ಎದ್ರ ಮೇಲೆ ನಿಂತು ಅಂತ. ಭಾಳ ಮಜಾ ಅದ ಇದು. ಜಲಕ್ಕೆ ಆಧಾರವೇನು? ಈ ನೀರು ಹುಟ್ಟಿಸಿದವ್ರು ಯಾರು? ನಾವೆಲ್ಲಿಂದ ಬಂದೆವು? ನಮಗೆ ಯಾರು ಇಲ್ಲಿ ತಂದರು? ನಮಗೆ ಯಾಕೆ ಹುಟ್ಟಿಸಿದ್ರು? ಈಸೆಲ್ಲ ಅವ್ರ ತಲೆ ಪ್ರಶ್ನೆ ಕೊಬ್ಬಡಿ ಖರಾಬ್ ಆಯಿತು. ವಿಚಾರ ಮಾಡಕ್ಕೆ ಚಾಲು ಮಾಡ್ತು. ಆಗ ಆಕಾಶದೊಳಗೊಂದು ಶಬ್ದ ಕೇಳಬಂತು. ಒಂದು ಶಬ್ದ ಕೇಳಬಂತು, ದೇವಿಯ ವಾಗ್ಬೀಜ. ಐಮ್ ಅನ್ನುವಂಥ ದೇವಿಯ ವಾಗ್ಬೀಜ ಕೇಳಬಂತು. ಅವರಂದರು, ನಾವು ಈ ಮಾತು ವಿಚಾರ ಮಾಡ್ತಾ ಇದ್ದೇವೆ, ಹೇಳೋರ ಯಾರು ಇಲ್ಲ, ಒಂದು ಶಬ್ದ ಬಂದದ ಅಂದಮೇಲೆ ಇದು ನಮಗೆ ಆದೇಶದ, ಇದೇ ನಮಗೆ ಮಂತ್ರ ಅಂತ ತಿಳ್ಕೊಂಡು ಆ ಬೀಜಾಕ್ಷರವನ್ನ ಅವರು 1000 ವರ್ಷಗಳವರೆಗೆ ತಪಸ್ಸು ಮಾಡಿದ್ರು, ಜಪ ಮಾಡಿದ್ರು. ಐಮ್ ಅನ್ನುವ ಬೀಜಾಕ್ಷರ ಮಧುಕೈಟವರು 1000 ವರ್ಷ ಆ ದೇವಿಯ ಬೀಜ ಮಂತ್ರವನ್ನು ಜಪ ಮಾಡಿದ ಸಲುವಾಗಿ, ತಪಸ್ಸು ಮಾಡಿದ ಸಲುವಾಗಿ ಪರಾಂಬ ಪರಮೇಶ್ವರಿ, ಅಂಬಾ ಪರಮೇಶ್ವರಿ ಅಲ್ಲಿ ಸಾಕ್ಷಾತ್ ಪ್ರಕಟ ಆದ್ಲು. ದೇವಿಯ ಚರಣವನ್ನು ಹಿಡಿದು, ಅಮ್ಮ ನಿನ್ನ ನೋಡಿ ನಮಗೆ ಬಹಳ ಆನಂದ ಆಯ್ತು ತಾಯಿ, ನಮ್ಮ ತಪಸ್ಸು ಇವತ್ತು ಸಾರ್ಥಕ ಆಯಿತು. ನಾವು ಉಪವಾಸ ಉಳಿದು ನಾವು ತಪಸ್ಸು ಮಾಡಿ ನಾವು ಏನೇನು ಮಾಡಿದೆವು, ಇವತ್ತು ಸಾರ್ಥಕ ಆಯ್ತು ದೇವಿ, ನಮ್ಮ ಜನ್ಮ ಧನ್ಯ ಅದ. ತಪಸ್ಸು ಮಾಡಿದ ಮೇಲೆ ಕುಡಿಯಬೇಕು. ಕಿರಾಣಿ ದುಕಾನ್ ನಾವು ಕೇಳ್ತಾನೇನು? ರೊಕ್ಕ ಕೊಟ್ಟ ಮೇಲೆ ಸಾಮಾನು ಕೊಡ್ಬೇಕಲ್ಲ. ಏನು ನೀ ಯಾವ ಊರ್ದವಿದ್ದಿ, ನಿನ್ನ ಜಾತಿ ಏನು, ನಿನ್ನ ಕುಲ ಏನು, ನೀ ಎತ್ತಿನ ಏನಾರ ಕೇಳ್ತಾನೇನವ? ಅವ ಅಂತಾನ, ರೊಕ್ಕಿಗೆ ಹ್ಯಾಂಗೆ ಕೊಡ್ಲತ್ತಿದ್ದು, ರೊಕ್ಕ ತಗೋ ಕೊಡು, ರೊಕ್ಕಿಗೆ ನಿನಗ ನನಗ ಸಂಬಂಧ ಅಟೆ. ಅವ ರಾಕ್ಷಸನ, ಮನುಷ್ಯನ, ಹೆಣ್ಣು ಗಂಡು, ಸಾಣದು ದೊಡ್ಡದು ಇದು ಯಾವುದೂ ಸಂಬಂಧ ಇಲ್ಲ. ತಪಸ್ಸು ಮಾಡಿದ್ರೆ ಕುಡಿಯಬೇಕು. ರೊಕ್ಕ ಇದ್ರೆ ಕಿರಾಣಿ ದುಕಾನ್ ನಾವು ಸಾಮಾನು ಕೊಡಬೇಕು, ಅಂಗಡಿದವ ರೊಕ್ಕ ಕೊಟ್ರ ಅಂಗಡಿದವ ಸಾಮಾನು ಕೊಡ್ಬೇಕು. ತಪಸ್ಸು ಮಾಡಿದ್ರೆ ವರ ಕೊಡ್ಬೇಕು. ಮಧುಕೈಟವರು ತಪಸ್ಸು ಮಾಡಿದಾರ, ವರ ಕುಡಿಯಬೇಕೀಗ. ವರಂಬ್ರೂಹಿ ಅಂತ ಹೇಳಿದ್ದು ದೇವಿ, ವರ ಕೇಳ್ರಿ ನಿಮ್ಗೇನು ಬೇಕು. ಆ ಸಂದರ್ಭದೊಳಗೆ ಮಧುಕೈಟವರು ಅಂತ ಅದಾರ, ಅಮ್ಮ ನಾವು ಹುಟ್ಟಿದ್ದೇವೆ, ಹುಟ್ಟಿ ಇಷ್ಟು ವರ್ಷ ನಾವು ತಪಸ್ಸು ಮಾಡಿದ್ದೇವೆ, ಹುಟ್ಟಿ ಸತ್ತರ ಏನು ಸಿಗದದ, ಹುಟ್ಟಿ ಸತ್ತರ ಏನು ಸಿಗದದ. ಸದಾ ಇದ್ದು ಮೋಜು ಮಸ್ತಿ ಒಳಗೆ ಇರ್ಬೇಕು. ನಾವು ಸಾಯಿಲಾರ್ದಂಗೆ ಮಾಡೋಣ. ಸಾಯಿಲಾರ್ದಂಗೆ ಮಾಡಂದ್ರೆ ಇದು ಮಾತ್ರ ಸಾಧ್ಯ ಇಲ್ಲ. ಪ್ರಕೃತಿ ವಿರುದ್ಧ ಹೋಗಕ್ಕೆ ಬರಂಗಿಲ್ಲ. ಹುಟ್ಟಿದ ಸಾಯಲೇಬೇಕು, ಕಟ್ಟಿದ ಬೀಳಲೇಬೇಕು, ಕೂಡಿದ ಆಗಲೇಬೇಕು. ಇದು ಪ್ರಕೃತಿಯ ನಿಯಮದ. ಇದು ನಾ ಮಾಡಿದ ಕಾನೂನಿ ಅದ. ನಾ ಹೆಂಗೆ ಇದಕ್ಕೆ ಮುರೀಲಿ? ನೀವು ಲೆಕ್ಕ ಕೇಳ್ರಿ, 100 ವರ್ಷ, 1000 ವರ್ಷ, 10,000 ವರ್ಷ, ಇಷ್ಟು ವರ್ಷ ನಾವು ಬದುಕಬೇಕಂತ ಕೇಳ್ರಿ. ರಾವಣ 6 ಕೋಟಿ ವರ್ಷ ಆಯುಷ್ಯ ಕೇಳಿದ್ ನಾನು. 6 ಕೋಟಿ ವರ್ಷ. ಒಂದು ಹಾಡು ಹಾಡ್ತಿರ್ಬೇಕು ನೀವು. ಬರ್ದಾರ ಯಾರೋ, ಹಣೆ ಬರಕತಿ ಹರಿ ಬ್ರಹ್ಮಾಗ ತಿಳಿದಿಲ್ಲ, ಯಾರೇನು ಮಾಡ್ಯಾರೋ, ಮುಂದಿನ ಭವಿಷ್ಯ ನೋಡ್ಯಾರೋ, ಎಲ್ಲರೂ ಸುಖವೇ ಬೇಡ್ಯಾರೋ. ಅದ್ರ ಬರಿತಾನ. 6 ಕೋಟಿ ಆಯುಷ್ಯ ಬೇಡಿದ ರಾವಣ ತಪಸ್ಸು ಮಾಡಿ ಶಿವನಿಂದ ವರ ಪಡ್ಕೊಂಡಿದ್ದವ. ಸಾಯ್ಬಾರ್ದು ಅಂತ ಬದುಕೈತವ್ರು. ದೇವಿ ಅಂದಳು ಸಾಯ್ಬೇಕಾಯ್ತದ, ಸಾಯ್ಬಾರ್ದು ಅಂದ್ರೆ ಹೆಂಗೆ ನಡೀತದ? ಸಾಯ್ಬಾರ್ದು ಅಂದ್ರೆ ನಡೆಯಂಗಿಲ್ಲ. ಸಾಯು ಸಲಿಕೆ ಹುಟ್ಟಿದಿ, ಸಾಯ್ಬಾರ್ದು ಅಂದ್ರೆ ಮದಿ ಮಾಡ್ಕೋಬಾರ್ದಂದ್ರೆ ನಡೀತದ, ಮನೆ ಕಟ್ಟಬಾರ್ದಂದ್ರೆ ನಡೀತದ, ನೌಕರಿ ಮಾಡಬಾರ್ದಂದ್ರೆ ನಡೀತದ. ಸಾಯ್ಬಾರ್ದಂದ್ರೆ ನಡೀತದೇನು? ನೀ ಮನೆರ ಕಟ್ಟು, ನೀ ನೌಕರಿರ ಮಾಡು, ನೀ ಹಂಗ್ಯಾರ ಇರು, ನೀ ಏನು ಅದು ಸಂಬಂಧ ಇಲ್ಲ. ನಮ್ಮ ಮದಿನೇ ಮಾಡ್ಕೊಂಬಲ್ಲಂದ್ರೆ ನಡೀತದ. ಸಾಯಂಗಿಲ್ಲ ಅಂದ್ರೆ ನಡೀತದೇನೋ? ನಡೆಯಂಗಿಲ್ಲ. कोई आज गया कोई काल गया कोई जवन का जतियार खड़ा. ब्रह्मानंद महाराज. ज्यादा से ही ध्रुव मृत्यु ध्रुवम जन्म मृत शच. भगवंत गीತೆಯಲ್ಲಿ ಅಂತವಂತ ಇಮೆ ದೇಹ ನಿತ್ಯ ಸುಪ್ತ ಶರೀರನಃ ಅನಾಶಿನೋ ಅಪ್ರಮೇಶ್ಯ. ಪರಮಾತ್ಮ ಗೀತೆಯೊಳಗೆ ಜಾತಶೈ ಧ್ರುವ ಮೃತ್ಯು. ಧ್ರುವ ಅಂದ್ರೆ ಸತ್ಯ,
ಹುಟ್ಟಿದವ ಅವಶ್ಯವಾಗಿ ಸಾಯಲೇಬೇಕು. ಈಗಿಲ್ಲ 4 ವರ್ಷಕ್ಕೆ, 10 ವರ್ಷಕ್ಕೆ, 100 ವರ್ಷಕ್ಕೆ ಸಾಯ್ಬೇಕೇ ಅಲ್ಲ. ಇದ್ರಾಗ ಬದಲಾವಣೆ ಮಾಡೋಕೆ ಬರಂಗಿಲ್ಲ. ಹುಟ್ಟಿದ ಸಾಯ್ಬೇಕು. ಹಣ್ಣು ಹಳಸಬಾರ್ದಂದ್ರೆ ಎಚ್ಚರಿದ್ರೆ, ಹಣ್ಣು ಹಳಸಬಾರ್ದಂದ್ರೆ ಮಾಡಿದ ಅಡಿಗೆ ಮಸಾಲೆ ಭಾಳ ಹಾಕೀನಿ, ಹಳಸಬಾರ್ದಂದ್ರೆ ಅಡುಗೆ ಯಾಕೆ ಮಾಡ್ದಿ? ಚೀಲ್ದಾಗೆ ಇಡೋದಿತ್ತು, ಅಕ್ಕಿ ಚೀಲ್ದಾಗೆ ಇಡೋದಿತ್ತು, ಹಾಗೆ ಇರ್ತಿತ್ತು ಅದು. ಅನ್ನ ಮಾಡಿದ ಮೇಲೆ ಹಳಸಬಾರ್ದಂದ್ರೆ ಏನು ಮಾಡ್ಬೇಕ್ರಿ? 10 ಮಂದಿ ಬರ್ತೇವೆ, ಒಂದು ಫೋನ್ ಮಾಡಿದ್ರು, 10 ಮಂದಿ ಸರಿಯಾಗಿ ಅಡುಗೆ ಮಾಡ್ದ, ಅವ್ರ ಊರು ಬಸ್ ಬಂದಂತ ಅತ್ತೆ ಹೋಯ್ತು, ಅದು ಹಾಗೆ ಕುಂತದ ನೋಡಿ. ಈಗ ಅದು ಹಾಳಾಗಬಾರ್ದಂದ್ರೆ ಬೇಸಿಗೆ ದಿವಸ ಮಧ್ಯಾಹ್ನ 12 ಆಗೋ ತನ ಮೆತ್ತಗೆ ಬೀಳ್ತದ, ನೀರು ಬರ್ತದ, ವಾಸನೆ ಹೇಳಕ್ಕೆ ಚಾಲು ಮಾಡ್ತಾವ. ಅಡುಗೆ ಹಳಸಬೇಕು, ಹುಟ್ಟಿದ ಸಾಯ್ಬೇಕು, ಕಟ್ಟಿದ ಬೆಳಬೇಕು, ಕೂಡಿದ ಆಗಲಬೇಕು. ಇದು ಪ್ರಕೃತಿ ನಿಯಮದ. ಸಾಯ್ಬಾರ್ದಂದ್ರೆ ಅವೊಂದು ಮತ್ತು ನಾವು ತಪಸ್ಸು ಮಾಡ್ಯಾರ ಏನಾಯ್ತು, ಒಂದು 1000 ವರ್ಷ ಕಳೆದೇವು. ಇದ್ರಾಗ ಸಾವು ಗೆದಿಬೇಕಂತೆ 1000 ವರ್ಷ ತಪಸ್ಸು ಮಾಡಿದೆವು. ನಮ್ಮನೆ ತಲೆ ಕೆಟ್ಟಿತ್ತು. ಸಾಯದೆ ಒಂದಿನ ಅದಂದ್ರೆ 1000 ವರ್ಷ ನಂತರ ಯಾಕೆ ಸಾಯಲ್ಲ, ಇವತ್ತು ಯಾಕೆ ಸಾಯಲ್ಲ? ಅದಕ್ಕೆ ಬಸವಣ್ಣವ್ರು ಅಂದರು, ನಾಳೆ ಬಪ್ಪುದು ನಾಳಿಗಾರ ಸಾಯದು, ಇವತ್ತರ ಸಾಯದು, ಮತ್ತು ನಾಳಿಗೆ ಯಾಕೆ? ಇದು ಬಸವಣ್ಣವ್ರ ಮಾತು. ನಾಳೆ ಬಪ್ಪುದು ನಮಗೆ ಹಿಂದೆ ಬರಲಿ, ಎಂದು ಬಪ್ಪುದು ಈಗಲೇ ಬರಲಿ. ಅದಕಾರಂಜುವರು ಅದಕಾರ ಅಳ್ಕೋರು, ಜಾತಸೈ ಧ್ರುವ ಮೃತ್ಯು ಎನ್ನುವ ಶ್ರುತಿ ತಪ್ಪದು ಬಸವಣ್ಣನವರು. 1000 ವರ್ಷ ತಪಸ್ಸು ಮಾಡ್ವಿ, ಮತ್ತೆ ಸಾಯಬೇಕಂದ್ರೆ ನೀನು ತಪಸ್ಸು ಮಾಡೋದ್ರಾಗ ಏನು ಸಂಭ್ರಮ ಇತ್ತ ಯವ್ವ ಅಂದು. ಹಂಗೆ ಅದನೋ ಯಪ್ಪ ಅಂತ ಅಕ್ಕಿ ಅಂತಿದ್ಲು ದೇವಿ. ಹೆಂಗೆ ಮಾಡಂತಿ ಅಂದ್ರೆ ನೀವೇ ಹೇಳ್ರಿ ಹೆಂಗೆ ಮಾಡಂತಿ. ಅವೆಡ್ಡು ಒಂದು, ನೀ ಇಲ್ಲೇ ನಿಂದ್ರು, ನಾವು ಕಲಿ ಗಿಡದ ಅಡ್ಡು ಹೋಗಿ ಮಾತಾಡಿ ಬರ್ತೇವೆ. ಬೆಕ್ಕದಲ್ಲಿ ಅವು ತಿಳ್ಕೊಂಡವು, ಅಲ್ಲಿ ಅಕ್ಕಿ ಇಲ್ಲ ಅಂತ. ನಮ್ಮಂಗೆ ಹೋಗ್ಬಿಡಿ ದೇವ್ರಂದ್ರೆ ಗುಡಿಯಾಗನ ಅಂತ ನಾವು ತಿಳ್ಕೊಂಡಿದ್ದೇವಲ್ಲ. ದೇವ್ರನ ಅಂದ್ರೆ ಗುಡಿಯಾಗನ. ಗುಡಿಗೆ ಬರೋ ಟೈಮಿಗೆ ಚಂದ ಬರಬೇಕು ದೇವ್ರ ದರ್ಶನ. ಎಲ್ಲ ಚಪ್ಪಲ್ ಸಹಿತ ಹೊರಗೆ ಬಿಟ್ಟೇ ಬರ್ತೇವೆ. ಯಾಕಂದ್ರೆ ಗುಡಿಯಾಗ ದೇವ್ರನ. ಬೇರೆ ಕಡೆ ದೇವ್ರಿಲ್ಲ, ಮನಸ್ಸಿಗೆ ಬಂದಂಗೆ ಮಾಡ್ತೇವೆ. ಬೇರೆ ಕಡೆ ದೇವ್ರಿಲ್ಲ ಅಂತ ಮನಸ್ಸಿಗೆ ಬಂದಂಗೆ ಮಾಡ್ತೇವೆ. ಗುಡಿಯಾಗ ದೇವ್ರನ ಅಂತ ಚಂದ ಬರ್ತೇವೆ. ಕೈಕಾಲು ಮುಖ ತೊಳ್ಕೊಂಡು ಸ್ನಾನ ಮಾಡಿ ದೇವ್ರ ಗುಡಿಗೆ ಬರ್ತೇವೆ. ದೇವ್ರು ಎಲ್ಲ ಕಡೆ ಅದ. ಇವ್ರ ತಲೆನೇ ಅಟೆ, ಇವ್ರ ವಿಚಾರ ಅಟೆ. ಮಧುಕೈಟಬ ಒಂದು ನಿಜರ ಇಲ್ಲೇ ನಿಂದ್ರು, ನಾವು ಕಲ್ ಗಿಡದ ಅಡ್ಡ ಹೋಗಿ ಮಾತಾಡ್ಕೊಂಡು ಬರ್ತೇವೆ. ಇವನ ಕಿವ್ಯಾಗ ಅವ ಬಾಯಿ ಇಟ್ಟ, ಅವನ ಕಿವ್ಯಾಗ ಇವ ಬಾಯಿ ಇಟ್ಟು, ಒಬ್ರಿಗೊಬ್ರು ಮಾತಾಡಿಕೊಂಡು 1000 ವರ್ಷ ತಪಸ್ಸು ಮಾಡಬೇಕು. ತಪಸ್ಸು ಮಾಡದೇವಿ ಇಟ್ಟು ಕಠೋರವಾದ ತಪಸ್ಸ ಮರಣ ಗೆದಿಬೇಕಂತ, ಸಾಯ್ಬಾರ್ದಂತ. ಮತ್ತು ಸಾಯು ಪಾಳಿನೇ ಬಂತ ನಮ್ಮ ಹಣೆ ಬರ. ಹಾಗಾದ್ರೆ ಈಗ ನಾವು ಹೆಂಗೆ ಮಾಡಬೇಕು? ಗತಿ ಏನು? ಜರ ತಲೆ ಓಡಿಸು. ವರ ಹಿಂಗೆ ಕೇಳಬೇಕು, ಕೂಡವ್ರಿಗೆ ಸುಧಾರಿಸಿರ್ಬಾರ್ದು. ಹೆಂಗಾಗಿರ್ಬೇಕು? ಕೊಟ್ಟವ್ರ ಹಣೆ ಬರಂದ್ರೆ ಹಗ್ಗ ಕಟ್ಟು ಕೈ ಕಟ್ಟಿಸ್ಕೊಂಡಂಗೆ ಆಗಬೇಕು. ಭಾರಿ ಹುಷಾರಿತ್ತು, ಎಡ್ಡು ಮಾತಾಡೋದು. ಹಳೆ ಅನ್ನ ಶಬ್ದ ಸಹನ ಆಗಲ್ಲ ಅಂದ್ರೆ ಮಗಳ ಗಂಡ ಅನ್ಬೇಕು. ಬೇರೆ ಬೇರೆ ಐತೇನು? ಅದೇ ಎಳೆ, ಅದೇ ಮಗಳ ಗಂಡಗೆ ಎಳೆ ಅಂತಾರೆ. ಸಾಯ್ಬಾರ್ದು ವರ ಕೊಡು ಅಂದ್ರೆ ಆಗಲ್ಲ ಅಂತಾಳಲ್ಲ. ನಾವು ಮತ್ತೊಂದು ಪ್ಲ್ಯಾನ್ ಮಾಡ್ಯಾರ, ನಾವೇನು ಕಮ್ಮಿದ್ದೇವ, ಇಬ್ಬರು ಕೂಡ ಮಾತಾಡೋದು ನಿರ್ಣಯಕ್ಕೊಂದು. ಸಾಯ್ತೇವು ಖರೆ. ಹಿಂಗೆ ಸಾಯ್ತೇವು, ಎಂದು ಸಾಯ್ಬೇಕಂತ ನಮ್ಮ ಮನಸ್ಸಿನಾಗ ಬರ್ತದೆ, ಅಂದೇ ಸಾಯ್ಬೇಕು ನಾವು. ಹೆಂಗ್ರಿ? ಹೆಂಗೆ? ನಮ್ಮ ಮನಸ್ಸಿನಾಗ ಬರ್ಬೇಕು ನಾವು ಸಾಯ್ಬೇಕಂತ, ಅಂದೇ ಸಾಯ್ಬೇಕು. ಯಾರು ಹೊಡೆದ್ರು ಸಾಯೋರಲ್ಲ, ನಮ್ಮ ಮನಸ್ಸಿನಾಗ ಬರ್ಬೇಕು ಸಾಯ್ಬೇಕು. ಎಂಥ ರೋಗಿ ಮನುಷ್ಯ ದವಾಖಾನೆಗೆ ಬಿದ್ದಾನ, ಅವೆಲ್ಲ ಪ್ಯಾರಾಮೀಟರ್ ಡೌನ್ ಹಾಕೋತ ಹೊಂಟವ. ಡಾಕ್ಟ್ರು ಅಂತ ನಿನಗೆ 1-1.5 ಗಂಟೆದಾಗ ಹೋಯ್ತದ್ರಿ ಅಂತ, ಇವ ಅಂತಾನ ನನಗೆ ಉಳಿಸ್ಕೋರಿ ಅಂತ. ತಂತ ಸಾಯೇ ಇಚ್ಛಾ ಯಾರಿಗಾರ ಬರ್ತದೇನು? ಮುದುಕಾಗ ಇಚ್ಛಾ ಯಾರಿಗಾರ ಅದ ಏನು? ನನ್ನ ಕಣ್ಣು ಕುಡ್ಡಾಗಲಿ ಅಂತ ಇಚ್ಛಾ ಯಾರಿಗಾರ ಅದ ಏನು? ನಾನು ಕಿವಿ ಕೇಳಬರಲ್ದಂಗೆ ಆಗಲಿ ಅಂತ ಇಚ್ಛಾ ಯಾರಿಗಾರ ಅದ ಏನು? ಬಾಯಾಗಿನ ಹಲ್ಲು ಬೀಳಲಿ ಅಂತ ಯಾರಿಗಾರ ಇಚ್ಛಾ ಅದ ಏನು? ಇವ್ಯಾವ ಇಚ್ಛಾ ಏನು? ನಿನಗೆ ಕೇಳಿ ಬೀಳ್ತವೆ ನಿನ್ನ ಬಾಯಾಗಿನ ಹಲ್ಲು, ನಿನಗೆ ಕೇಳಿ ಹೋಯ್ತವೆ, ನಿನ್ನ ಕಣ್ಣು ಕಮ್ಜೋರ್ ನಿನಗೆ ಕೇಳಿ ಆಯ್ತವೇನು? ಮುಪ್ಪು ನಿನಗೆ ಕೇಳಿ ಬರ್ತದೆ ಅಂತ, ಮರಣ ನಿನಗೆ ಕೇಳಿ ಬರ್ತದೆ ಅಂತ. ಆ ದೇವಿಗೆ ನಾವು ಇಟ್ಟು ಮಜಾ ಕೇಳರಿ ಏನಂತ, ಹೇ ದೇವಿ, ಎಂದು ನಾವು ಸಾಯ್ಬೇಕಂತ ನಮಗೆ ಇಚ್ಛಾ ಆಗ್ಬೇಕು ಸಾಯೋದು.
ಸುಮ್ಮ ಜಗಳ ಅದು ಆಡಿದಾಗ ಸುಮ್ಮ ಸಿಟ್ಟು ಬಂದಾಗ ಅಂತೇವು ನಮ್ಮಂಥವ್ರು ಇರಬೇಡ್ದ್ರಿ, ಸಾಯ್ಬೇಕು. ಎಂತೆಂಥವ್ರು ಸಾಯ್ಲತ್ತವ, ನನಗೆ ಯಾಕೆ ಇಟ್ಟದು, ತಂದು ಕೊಡ್ರು ಒಂದು ಪ್ಯಾಕ್ ಎಂಡೋ ಸ್ವಲ್ಪ ಕುಡಿ ಸಾಯಿ ಅಂತ. ನೀನೇ ಅಂದಿದ್ದೆಲ್ಲ ಕೊಡು, ಸಿಟ್ಟು ಬಂದಿತ್ತು ಅಂದಿದ್ದಪ್ಪ ಅಂದ್ರೆ ನೀ ತರವನೇ ಏನು ಕುಡಿ ಅಂತ, ನೀ ಕುಡಿ, ನಿಮ್ಮ ಮನ್ಯಾಗ ಇದ್ದವ್ರಿಗೆ ಕುಡಿಸು, ನನಗ್ಯಾಕೆ ಸಾಯಿ ಎಲ್ಲತ್ತಿದಿ, ನೀ ಸಾಯಿ, ನೀನು ಇದ್ಬಿದ್ದವ್ರು ಸಾಯಿ. ಜಗತ್ತಿನಾಗ ಮುಪ್ಪು ಮರಣ ಯಾರಿಗೂ ಅಪೇಕ್ಷೆ ಇಲ್ಲ. ಇವು ಜೀವನ ಅಪೇಕ್ಷೆದ ಹೊರಗದಾವ. ನಾವು ಸಾಯಂಗಿಲ್ಲ, ನಮಗೆ ಸಾಯ ಅನ್ಬೇಡ. ಆಗ ಒಂದು ದೇವಿಗಂತ ಅದಾವ ಬಂದಿಬ್ಬರು, ಈಗ ನಾವು ಕೇಳ್ತೇವೆ, ಕೇಳಿದ್ದು ಕೊಡು. ನೀವು ಕೇಳಿದೆ ಕೊಡ್ತೀನಿ. ನೋಡ್ದೇವಿ, ನೋಡೇವ, ನೋಡಂಬ, ನೋಡು ಪರಮೇಶ್ವರಿ. ಏನು, ಯಾರು ನಮಗೆ ಕೊಲ್ದರ್ ಸಾಯ್ಬಾರ್ದು. ನಾವು ಸಾಯ್ಬೇಕಂತ ನಮಗೆ ಎಂದು ಸಾಯ್ಬೇಕನ್ನಿಸ್ತದ ಅಂತ ನಾವು ಸಾಯ್ಬೇಕು. ಹಂಗೆ ಆಗ್ಲಿ ನೋಡ್ದೇವಿ, ಹಂಗೆ ಆಗಲಿ. ಯಾಕ, ವಿದ್ಯೆ ಮೇ ದೇಹಿಗಾಯತ್ರಿ, ಬುದ್ಧಿ ಮೇ ದೇಹಿಗಾಯತ್ರಿ. ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನ ಪ್ರಚೋದಯ. ಕರ್ಮ ಬುದ್ಧಿ ಕರ್ಮದ ಕೈಯಾಗದ, ಕರ್ಮ ದೇವ್ರ ಕೈಯಾಗದ. ಕರ್ಮಾಧ್ಯಕ್ಷ ಪರಮಾತ್ಮನ. ಗಾಡಿ ನಿಂದಿದ್ದಿರಬೇಕು, ಸ್ಟೇರಿಂಗ್ ಡ್ರೈವರ್ನ ಕೈಯಾಗದ. ಅವನ ತೆರೆಯಾಗ ನಿನಗೆ ಒಯ್ದು ಖಡ್ಡದಾಗ ಹಾಕಿ ಕೈಕಾಲು ಮುರಿಬೇಕಂತ ಬಂತಂದ್ರೆ, ಜರಾ ಸ್ಟೇರಿಂಗ್ ಹೊಳಸ ಅಂದ್ರೆ ನಿನಗೆ ಒಯ್ದು ಎತ್ತು ಬಡಿತಾನೆ ಎಲ್ಲಾರೆ. ದೇವ್ರ ಕೈಯಾಗ ನಮ್ಮ ಬುದ್ಧಿ ಅದ, ಕೂಡ ತಗೊಳ ದೇವ್ರ ಕೈಯಾಗ ಅದ ಅಂತ ನಮ್ಮ ಕೈಯಾಗ ಏನು ಇಲ್ದೋದ್ರೆ ಈಟ ಧಿಮಾಕ ಮಾಡ್ತೇವೆ ನಾವು. ಭಾಳ ಮಜೆ ಅದ. ನಮ್ಮ ಮನಸ್ಸಿನಾಗ ಎಂದ ಸಾಯ್ಬೇಕಂತ ಬರ್ತದ ನೋಡು, ಅಂದ ನಾವು ಸಾಯ್ಬೇಕು. ತಥಾಸ್ತು ಅಂದಿಲ್ಲ ದೇವಿ. ಆ ಸಂದರ್ಭದೊಳಗೆ ದೇವಿ ಅದೃಶ್ಯ ಆದಳು. ಇವು ಕುಣದಾಡ್ಲಕ್ಕೆ ಚಾಲು ಮಾಡಿದ್ವು ಎಡ್ಡು. ನಾವು ಗೆದ್ದೇವು. ದೇವಿ ಸೋತಳು, ನಾವು ಗೆದ್ದೇವೆ. ಗಣ ಸೋತಳು ನೋಡಿ. ನನ್ನ ಪ್ಲ್ಯಾನ್ ಎಷ್ಟು ಭಾರಿ ಇತ್ತು. ಕೈಟಬ ಅಂತ ನನ್ನ ಮದುವೆಗೆ ನನ್ನ ಪ್ಲ್ಯಾನ್ ಎಷ್ಟು ಚಂದ ಇತ್ತು. ಫಸಾಸ್ದೊಳಿಲ್ಲ ದೇವಿ, ಹಗ್ಗ ಕೊಟ್ಟು ಕೈ ಕಟ್ಟಿಸ್ಕೊಂಡೊಳಿಲ್ಲ. ಆಕೆ ಈಗ ಶಾಣೆ ಅನ್ಬೇಕಾ, ಹುಚ್ಚ ಅನ್ಬೇಕು? ಶಾಣೆರು ಯಾರ ಹಿಂಗೆ ವರ ಕೊಡ್ತಾರ, ಸಾಯ್ಬಾರ್ದು ನಾವು ಅನ್ನೋದು ಒಂದೇ, ನಾವು ಸಾಯ್ಬೇಕಂದಾಗ ಸಾಯ್ಬೇಕನ್ನೋದು ಒಂದೇ. ನಮ್ಮ ಮಾತೇ ತಿಳಿದಿಲ್ಲ ಆಕೆಗೆ. ಮಳ್ಳಾಗೋದ್ರು ನಮ್ಮ ಮಾತು ಕೇಳಿ ಕೊಟ್ಟೋಳು ವರ, ಸಿಕ್ಕ ಬಿದ್ದೋಳು ನಮ್ಮ ಕೈಯಾಗ. ಇನ್ನು ನಮಗೆ ಯಾರೂ ಹಿಡಿಯೋರಿಲ್ಲ. ಮನುಷ್ಯನಿಗೆ ಅಧಿಕಾರ ಬಂದಾಗ ಪಾಪ ಬುದ್ಧಿ ಜಾಸ್ತಿ ಆಗ್ತದೆ. ಸಾಯದೆ ಅಂತ ಗೊತ್ತಾಯಿತು ಅಂದ್ರೆ ಅವನ ಊರಿನಿಗೆ ಏನು ಕಮ್ಮಿ ಆಯ್ತದ? ಮಧುಕೈಟವರು ಪ್ರಪಂಚದೊಳಗೆ ಭಾಳಷ್ಟು ಉಪಟಳವನ್ನು ಮಾಡೋಕ್ಕೆ ಚಾಲು ಮಾಡಿದ್ರು. ಅವು ನೀರಾಗ ಓಡಾಡ್ಲತ್ತು ಅಂದ್ರೆ, ಈ ನಾವು ಸ್ಲೀಪರ್ ಚಪ್ಪಲಿ ಹಾಕೊಂಡ್ರೆ ತೆಲಿತನ ಹಾರ್ತದಲ್ಲ ರಾಡಿ, ಬೂಟಲ್ಲ ಬೇರೆ ಚಪ್ಪಲಲ್ಲ, ಪ್ಯಾರಾಗನದು ಹಾಕೊಂಡಿರಿಲ್ಲ ಯಾವಾಗರೇ ಸ್ಲೀಪರ್ ಹಾಕೊಂಡು ಕೆಸರಾಗಿ ನಡೀರಿ, ಮನೆಗೆ ಹೋಗಿ ಹಿಂದೆ ತಿರುಗಿ ನೋಡ್ಕೋರಿ. ಪೂರ ನಿಮಗೆ ಗಂಧದ ಅಭಿಷೇಕ ಆಗಿರ್ತದೆ ಮನೆಗೆ ಹೋಗೋತನ ಕೆಂಪಾಗ. ಪೂರ ರಾಡಿ ಮೈ ಮೇಲೆ ಇರ್ತದೆ ಚಪ್ಪಲ್ದಿಂದ ಹಾರಿ. ಇವು ನೀರಾಗ ನಡಿಲತ್ತು ಅಂದ್ರೆ ಕಾಲ್ಗೊಂಟ ನೀರು ಗುಡ್ಡದ ಆಕಾರದಾಗ ಹೇಳ್ತಿತ್ತಂತ ಮ್ಯಾಲ, ಸುನಾಮಿ ಹೇಳ್ತಿತ್ತಂತ ಇವು ನಡಿಲತ್ತರ ನೀರಾಗ. ಅಂದ್ರೆ ಇವ್ರ ಬಲ ಏಟಿರ್ಬೇಕು, ಇವ್ರ ಪರಾಕ್ರಮ ಏಟಿರ್ಬೇಕು. ಇವ್ರು ನೀರಾಗ ಒಂದು ಈಟು ಸಣ್ಣ ಹಳ್ಳ ಬಿಟ್ರಿ ಏನೂ ಆಗಂಗಿಲ್ಲ. ಬಾವಿ ಕಟ್ಟಿ ಮೇಲೆ ನಿಂತು, ಒಂದು ಹೊಲ್ದಾಗ ಬಾವಿ ಇರ್ತಾವಲ್ಲ ದೊಡ್ಡ, ಒಂದೀಟು ಕಲ್ಲು ಬಿಡ್ರಿ ಟುಬುಕ್ ಅಂತದ, ಅದು ಹೆಚ್ಚಿಗೇನಾಗಂಗಿಲ್ಲ, ಜರ ನೀರು ಅರಿಗಾಡ್ತಾವ. ಒಂದು 25 ಕಿಲೋ ಕಲ್ಲು ಬಿಟ್ರಿ, ಬಾಯಿ ಪಾಳಿ ಮೇಲೆ ನೀರು ಹಾರ್ತಾವ. ಇವು ನೀರಾಗ ಹೆಜ್ಜೆ ಕಿತ್ತದ್ರ ಸುನಾಮಿ ಇಳತೈತಂತ. ಮಹಾನ್ ಬಲಾಢ್ಯರು, ಮಹಾನ್ ಪರಾಕ್ರಮಿಗಳು ಇವರಂದರು. ನಾವು ಮೊಳಗೆ ಈಗ ತಾಕತ್ತು, ನಮ್ಮ ಮನಸ್ಸು ಬಂದಾಗೆ ನಾವು ಸಾಯ್ಬೇಕಂಬೋರು.
ಆದ್ರೆ ನಮ್ಮ ಈಟು ಶಕ್ತಿ ಈಟು ಅಲ್ಲ. ಇಡೀ ವರ್ಷ ಎಲ್ಲ ಹಾಲು ಕುಡಿದು ಪೇಡ ತಿಂದು ದಂಡ ಬೈಟಾಕ್ ಮಾಡಿ ಕುಸ್ತಿ ಕಲ್ತಾನ. ಇವನು ಸಣ್ಣ ಕುಸ್ತಿ ಆಡೋರೇ ಯಾರು ಸಿಕ್ಕಿಲ್ಲ ಅಂದ್ರೆ ಕುಸ್ತಿ ಆಡ್ಯಾನದಕ್ಕೆ ಜಾತ್ರೆಗೆ ಹೋಗ್ಬೇಕು, ಕುಸ್ತಿ ಆಡಬೇಕು, ಆಡಿ ಬೆಳ್ಳಿ ಕಡಗ ಬಂಗಾರ ಕಡಗ ತರಬೇಕಂತ ತಿಳ್ಕೊಂಡು ಎಲ್ಲವನಿಗೆ ಚಿತ್ತ ಹೊಡಿಸ್ಬೇಕಂತ ತಿಳ್ಕೊಂಡು ಇವ ಕಂಡಾಬಟ್ಟಿ ತಿನ್ನ. ನೀವು ನೋಡಿರಿಲ್ಲ, ಈಗೆಲ್ಲ ಎತ್ತುಗಳು ಕಮ್ಮಗೆ ಎಲ್ಲ ಟ್ರ್ಯಾಕ್ಟರ್ ಮೇಲೆ ಹಿಂದಕ್ಕೆ ಹೊಲ್ದಾಗ ಎತ್ತಿರ್ತಿದ್ದು. ಎಳಮಸಿ ಟೈಮಿಗೆ ಕಿಳ್ಳಿ ಕಟ್ತಿದ್ರು, ಅವಕ್ಕೆ ಬಾಟಿ ತಿನ್ಸಾಕ ಬಾಟಿ ಕಟ್ತಿದ್ರು. ಅವು ತಿಂದು ಅಂದ್ರೆ ಮನೆಗೆ ಹೊಂಟು ಅಂದ್ರೆ ತೆಲಿ ಹಿಡಿದು ಕುಸ್ತಿ ಆಡ್ಲಕ್ಕೆ ಯಾವ ಸಿಕ್ಕಿಲ್ಲ ಅಂದ್ರೆ ತಿಪ್ಪಿಗೆ ತೆಲಿ ಕೊಡ್ತೀವಿ. ಅವು ನೋಡಿರಿ, ಕಾಲಿನದು ಬೂದಿ ಎಲ್ಲ ಎಳೆದು ಹಾಕೋದು, ಆಮೇಲೆ ತೆಲಿ ಒಯ್ದು ತಿಪ್ಪಿಗೆ ಹಚ್ಚೋದು, ಡರ್ಕಿ ಹೊಡಿಕೋತ. ತಿಂದು ಸೊಕ್ಕತಂದ್ರೆ ಅದಂಗೆ ಡರ್ಕಿ ಹೊಡಿತದಲ್ಲ, ತಪಸ್ಸಿನಿಂದ ವರ ಪಡೆದ ಸೊಕ್ಕ ಇವು ಡರ್ಕಿ ಹೊಡಿಕೋತಿರಾಗ ಚಾಲು ಮಾಡೋದು. ಯಾರು ಸಿಗ್ತಾರೆ ನೋಡ್ಬೇಕು ಒಂದು ಕೈಯ, ಆಗ ಕಾಣಿಸ್ತಪ್ಪ ಇವ ಬ್ರಹ್ಮ ಕಮಲದೊಳಗೆ. ಕಲಿ ಯಾವನೋ ಒಬ್ಬ ಬೆಳ್ಳಗೆ ಮುಂಡಾಸಿ ಕಟ್ಕೊಂಡು ಅವು ಕಾಣಿಸ್ಲತ್ತಾನ, ನಡಿಯಲಿಗೆ ಹೋಗರಿಗೆ ಅಂದವ. ಯಾವನೋ ಒಬ್ಬನ ಅಲ್ಲಿಗೆ ಬಂದು ನೋಡಿದ್ರು ಕಮಲದೊಳಗೆ ಕುಂತಾನ. ಅವನಿಗೆ ನೋಡಂದ್ರು ಜರ ಕೆಳಗಿಳಿದು ಬಾ ಅಂದರು, ಜರ ಈ ಕಡೆ ಬಾ. ಅವಕ್ಕೆ ನೋಡೇ ಇದು ಎದೆ ಒಡೆದೋಯ್ತು. ಅದು ಏನಾಯಿತು ಅಂಬದು ಮತ್ತೆ ನಾಳೆ. ಜಯ ಮಂಗಲಂ ನಿತ್ಯ ಶುಭ.